ಆದರೆ ಕೆಂಪು ಬಣ್ಣ ಅದ್ಭುತ. ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿವೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಗ್ಯಾಂಗ್ ಬೇಲ್ ಭವಿಷ್ಯ. ಮತ್ತೆ ಬಳ್ಳಾರಿ ಜೈಲ್ ಸೇರ್ತಾರಾ ದರ್ಶನ್? ರೇಣುಕಾ ಕುಟುಂಬಕ್ಕೆ ನ್ಯಾಯ ಸಿಗತ್ತೆ. ರಮ್ಯಾ ಟ್ವೀಟ್. ಮಹದಾಯಿ ಯೋಜನೆಗೆ ಗೋವಾ ಆಕ್ಷೇಪ. ಸಿಎಂ ಸಾವಂತ್ ವಿರುದ್ಧ ಕನ್ನಡಿಗರ ಕಿಚ್ಚು. ಕೇಂದ್ರದ ವಿರುದ್ಧ ವಾಟಾಳ್ ನಾಗರಾಜ್ ಕಿಡಿ. ದೆಹಲಿಗೆ ಹಾರಿದ ಸಿಎಂ ಡಿಸಿಎಂ. ನಾಳೆ ಸುರ್ಜೇವಾಲಾ ಜೊತೆ ನಾಯಕರ ಚರ್ಚೆ. ಫೈನಲ್ ಆಗುತ್ತಾ ಪರಿಷತ್ಗೆ ನಾಮನಿರ್ದೇಶನ ಪಟ್ಟಿ. ರಾಜ್ಯದ ವಿವಿಧೆಡೆ ಯೂರಿಯಾಗೆ ಪರದಾಟ. ಗೊಬ್ಬರ ಸಿಗದೆ ಅನ್ನದಾತರಿಗೆ ಸಂಕಷ್ಟ. ಅಧಿಕಾರಿಗಳಿಂದ ಕೃತಕ ಅಭಾವ ಸೃಷ್ಟಿ. ರೈತರ ಆರೋಪ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ರಾಜಕೀಯ ಬೆಳವಣಿಗೆಗಳು ಒಂದಷ್ಟಿತ್ತು. ರೈತರಿಗೆ ಯೂರಿಯಾ ಗೊಬ್ಬರ ಸಿಗ್ತಿರಾ ಆ ವಿಚಾರ ಕೂಡ ಚರ್ಚೆಗೆ ಒಳಪಡಿಸುವ ಅವಶ್ಯಕತೆ ಇತ್ತು. ಆದರೆ ಇವತ್ತು ಒಂದರ್ಥದಲ್ಲಿ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಕೆಲವೊಂದಷ್ಟು ಹೇಳಿಕೆಗಳು ದೇಶದಾದ್ಯಂತ ಚರ್ಚೆಗೆ ಕಾರಣವಾಯಿತು. ನಾನು ಸುಪ್ರೀಂ ಕೋರ್ಟ್ ಅಂತ ಹೇಳ್ತಾ ಇದ್ದ ಹಾಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಸೇರಿದಂತೆ ಸಂಗಡಿಗರು ಅವರಿಗೆ ಹೈಕೋರ್ಟ್ ಕೊಟ್ಟಿದ್ದ ಬೇಲನ್ನ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಆದೇಶದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದೆ. ಹೈಕೋರ್ಟ್ನ ತೀರ್ಪಿನ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ರಿಪಬ್ಲಿಕ್ ಕನ್ನಡ, ಇನ್ಫ್ಯಾಕ್ಟ್ ಇಡೀ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಸಂಪೂರ್ಣವಾದ ಗೌರವವನ್ನು ಕೊಡುತ್ತೆ. ಕೋರ್ಟ್ನ ಯಾವುದೇ ಡಿಸಿಷನ್ ಅನ್ನ ಅಥವಾ ಕೋರ್ಟ್ನ ಯಾವುದೇ ಆದೇಶ, ತೀರ್ಪು, ಒಪಿನಿಯನ್ ಇದ್ಯಾವುದನ್ನ ಕೂಡ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ನಾವಿಲ್ಲಿ ಚರ್ಚೆಗೆ ಒಳಪಡಿಸ್ತಾ ಇರೋದು ನಿಜಕ್ಕೂ ಕೂಡ ಇಂಥದ್ದೊಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವ ಸುಪ್ರೀಂ ಕೋರ್ಟ್ ಅದಕ್ಕೆ ಪೂರಕವಾಗಿಯೇ ತೀರ್ಪನ್ನ ಕೊಟ್ಟುಬಿಡುತ್ತಾ? ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿ ಇದೀಗ ಬೇಲ್ ಮೇಲೆ ಆಚೆ ಇರುವ ಡಿ ಗ್ಯಾಂಗ್ ಮತ್ತೆ ಜೈಲು ಸೇರುವಂತಹ ಸನ್ನಿವೇಶ ಬರುತ್ತಾ ಅನ್ನೋ ಚೌಕಟ್ಟಿಗೆ ಸೀಮಿತವಾದ ಹಾಗೆ ಇದೇ ಚೌಕಟ್ಟಿನ ಒಳಗಡೆ ಬರ್ತಾ ಇರುವ ಸುಪ್ರೀಂ ಕೋರ್ಟ್ನ ಕೆಲವೊಂದಷ್ಟು ಅಸಮಾಧಾನ ಜೊತೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಅಭಿಪ್ರಾಯದ ಕುರಿತಾದ ಚರ್ಚೆ ಮಾತ್ರ. ಚರ್ಚೆಯನ್ನ ಬ್ರೇಕಿಂಗ್ ಅಪ್ಡೇಟ್ನ ಮೂಲಕ ಪ್ರಾರಂಭ ಮಾಡ್ತಾ, ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಡಿ ಗ್ಯಾಂಗ್ ಬೇಲ್ ಭವಿಷ್ಯದ ವಿಚಾರಣೆ ನಡೆಯಿತು. ವಿಚಾರಣೆಯನ್ನು ನಡೆಸಿರುವ ಸುಪ್ರೀಂ ಕೋರ್ಟ್ ತನ್ನ ಅಂತಿಮ ತೀರ್ಪನ್ನ ಬಹುತೇಕ 10 ದಿನಗಳ ಒಳಗಾಗಿ ನೀಡುವ ಸಾಧ್ಯತೆ ಇದೆ. ಹೀಗಾಗಿ 10 ದಿನಗಳ ತನಕ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ದರ್ಶನ್ ಅಂಡ್ ಗ್ಯಾಂಗ್. ರಿಲೀಫ್ ಸಿಕ್ಕರೂ ಕೂಡ ನೆಮ್ಮದಿ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ನ್ಯಾಯಮೂರ್ತಿಗಳು ಇವತ್ತು ವಿಚಾರಣೆ ಸಂದರ್ಭದಲ್ಲಿ ಕೇಳಿದ ಪ್ರಶ್ನೆಯಿಂದ ಸಹಜವಾಗಿ ಈ ಕೊಲೆ ಪ್ರಕರಣದ ಆರೋಪಿಗಳು ಅವ್ರ ಪರವಾದ ವಕೀಲರು ತಬ್ಬಿಬ್ಬಾಗಿರೋ ಸಾಧ್ಯತೆ ಇದೆ. ಪ್ರಯಾಸ ಪಟ್ಟು ಹೈಕೋರ್ಟ್ನಲ್ಲಿ ಬೇಲ್ ಸಿಕ್ತು. ಹೈಕೋರ್ಟ್ನಲ್ಲೂ ಏನು ಸುಲಭಕ್ಕೆ ಸಿಗಲಿಲ್ಲ ಬೇಲ್. ಹೀಗೆ ಪ್ರಯಾಸ ಪಟ್ಟು ಬೇಲ್ ಪಡೆದಿದ್ರು ಕೂಡ ಈಗ ಅದೇ ಬೇಲ್ ಅಥವಾ ಜಾಮೀನು ದರ್ಶನ್ ಪಾಲಿಗೆ ಕಂಟಕ ಆಗತ್ತಾ ಅನ್ನೋ ಅನುಮಾನ. ಯಾಕಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ ತೀರ್ಪಿನ ಬಗ್ಗೆ ಅಸಮಾಧಾನ
ಜೊತೆಗೆ ಕೆಲವೊಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಲಾಗಿದೆ. ಜುಡಿಷಿಯಲ್ ಮೈಂಡ್ ಅಂದರೆ ನ್ಯಾಯಾಂಗ ವಿವೇಚನೆಯನ್ನ ಬಳಸಿ ಹೈಕೋರ್ಟ್ ಆದೇಶ ನೀಡಿದಂತೆ ಕಾಣ್ತಾ ಇಲ್ಲ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನ್ಯಾಯಮೂರ್ತಿಗಳು. ಸಹಜ ನ್ಯಾಯಕ್ಕಿಂತ ಹೈಕೋರ್ಟ್ನಲ್ಲಿ ಬೇಲ್ ಕೊಡೋ ಸಂದರ್ಭದಲ್ಲಿ ತಾಂತ್ರಿಕ ಅಂಶಗಳೇನೇ ಪರಿಗಣಿಸಲಾಗಿದೆಯಾ ಅನ್ನೋ ಅನುಮಾನ ಕೂಡ ವ್ಯಕ್ತಪಡಿಸಿದೆ. ಇದರ ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಾತ್ರ ಹಿಂಗ ಅಥವಾ ಹೈಕೋರ್ಟ್ನಲ್ಲಿ ಬಹುತೇಕ ಎಲ್ಲ ಕೊಲೆ ಕೇಸ್ಗಳಿಗೂ ಹೀಗೆ ಆದೇಶ ನೀಡಲಾಗುತ್ತಾ ಬೇಲ್ ವಿಚಾರದಲ್ಲಿ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ ನ್ಯಾಯಮೂರ್ತಿಗಳು. ಹೀಗಾಗಿ ನ್ಯಾಯಮೂರ್ತಿಗಳು ಕೇಳಿರುವ ಈ ಖಡಕ್ ಪ್ರಶ್ನೆ ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ಜೈಲು ಪಾಲಾಗ್ತಾರಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಚರ್ಚೆ ಪ್ರಾರಂಭ ಮಾಡ್ತಾ ಚರ್ಚೆಯಲ್ಲಿ ವಕೀಲರಾದ ಲೋಹಿತ್ ಸರ್ ಇದ್ದಾರೆ, ಹೈಕೋರ್ಟ್ನ ವಕೀಲರು, ಹಾಗೆ ವಕೀಲೆ ಮಂಜುಳಾ ಮೇಡಮ್ ಇದ್ದಾರೆ, ಹಾಗೆ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಮಾಲ್ಗತ್ತಿ ಸರ್, ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಕೋರ್ಟ್ನ ಬಗ್ಗೆ, ಸುಪ್ರೀಂ ಕೋರ್ಟ್ನ ಅಸಮಾಧಾನದ ಬಗ್ಗೆ ಸಾಕಷ್ಟು ಪ್ರಶ್ನೆ ಇದೆ. ಆದರೆ ಇಲ್ಲೂ ಕೂಡ ದರ್ಶನ್ ಪರವಾದ ವಕೀಲರು ವಾದ ಮಾಡ್ತಾ ಪೊಲೀಸರ ಲೋಪದೋಷಗಳನ್ನು ಎತ್ತೋರಿಸೋ ಪ್ರಯತ್ನ ಮಾಡಿದ್ರು. ಮಹಜರ್ ಮಾಡುವಾಗ ಬ್ಲಡ್ ಇರಲಿಲ್ಲ, ಸಾಕ್ಷ್ಯಗಳು ಪೊಲೀಸರು ಹೇಳ್ದಂಗೆನೆ ಸಾಕ್ಷಿ ನುಡಿದಿದ್ದಾರೆ ಅಂತ ಹೇಳೋ ಮೂಲಕ ಪೊಲೀಸರ ತನಿಖೆ ಬಗ್ಗೆನೇ ಅನುಮಾನ ಮೂಡೋ ರೀತಿಯಲ್ಲಿ ವಾದ ಮಂಡಿಸಿದ್ರು. ಅದನ್ನು ಕೋರ್ಟ್ ಪುರಸ್ಕರಿಸುತ್ತೋ ಇಲ್ವೋ ಅದು ನ್ಯಾಯಾಂಗದ ವಿವೇಚನೆಗೆ ಬಿಟ್ಟದ್ದು. ಬಟ್ ನಿಜಕ್ಕೂ ಕೂಡ ತಾವು ಕೂಡ ಪೊಲೀಸ್ ಇಲಾಖೆಯಲ್ಲೇ ಇದ್ದವರಾಗಿ ಈ ಪ್ರಕರಣದಲ್ಲಿ ಪೊಲೀಸರು ಅಷ್ಟೆಲ್ಲ ಲೋಪ ಮಾಡಿದ್ದಾರೆ ಅಂತ ಅನ್ಸುತ್ತಾ ಈ ಕ್ಷಣದಲ್ಲಿ? ಅದು ಆರೋಪಿ ಹೇಳಿಕೆ ತಗೋತೀವಿ ನಾವು. ಎವಿಡೆನ್ಸ್ 27 ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಆರೋಪಿ ಹೇಳಿಕೆಯಲ್ಲಿ ಆ ಥರ ಬಂದಿಲ್ಲ. ನಾವು ಆವಾಗಲೇ ಹಿಂದೆ ಒಂದು ಸಲ ನಾವು ಡಿಸ್ಕಷನ್ ಮಾಡಿದಾಗ ನಾನು ಹೇಳ್ತಾ ಇದ್ದೆ, ಅವರು ಅಫೆನ್ಸ್ ಬಗ್ಗೆ ಅವನದು ಕಮಿಟ್ಮೆಂಟ್ ಇರಲಿಲ್ಲ. ಅದರಲ್ಲಿ ನಾನು ಮಾಡಿದ್ದೀನಿ, ನಾನು ಹೊಡೋದಕ್ಕೊಂದೀನಿ ಅಂತ ಅನ್ನೋದು ಏನು ಇರಲಿಲ್ಲ. ಹೀಗಾಗಿ ಅದು ಪೂರಕವಾದಂಥ FIRಗೆ ಪೂರಕವಾದಂಥ ಹೇಳಿಕೆಯನ್ನು ನಾವು ಯೂಶ್ವಲಿ ತಗೋತಿರ್ತೇವೆ. ಚಾರ್ಜಸ್ ಏನಿರ್ತವೆ, ಚಾರ್ಜಸ್ಸಿಗೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಹೇಳಿಕೆ ತಗೋತಿರ್ತೇವೆ. ಅದು ಮುಂದೆ ಕೋರ್ಟ್ನಲ್ಲಿ ಅವನು ಚಾಲೆಂಜ್ ಮಾಡ್ತಾನೆ, ಸಹಿ ಮಾಡಿದ್ರು ಮಾಡಿದೆ ಅಥವಾ ಬಿಟ್ಟೆ, ಏನೋ ಅವನು ಫೋರ್ಸ್ ಮಾಡಿದ್ರು ನಾ ಹಂಗೆ ಹೇಳಿದೆ ಅಂತ ಚಾಲೆಂಜ್ ಮಾಡ್ಬೋದು. ಬಟ್ ತನಿಖೆಯಲ್ಲಿ ಕೆಲವೊಂದು ನ್ಯೂನತೆಗಳಿದ್ದಾವೆ, ಇಲ್ಲ ಅಂತಲ್ಲ, ನ್ಯೂನತೆಗಳಿದ್ದಾವೆ. ಆ ತನಿಖೆಗೆ ನ್ಯೂನತೆಗೆ ಇದು ಬೇಲಿಗೆ ಏನು ಸಂಬಂಧ ಬರೋದಿಲ್ಲ. ಅದು ಅಟ್ ದ ಟೈಮ್ ಆಫ್ ಜಜ್ಮೆಂಟ್ನಲ್ಲಿ ಅದು ಕೋರ್ಟ್ ಲಾಸ್ಟ್ ವರ್ಷನ್ದಲ್ಲಿ ಲಾಸ್ಟ್ ಡಿಸಿಷನ್ದಲ್ಲಿ ಅವಾಗ ಕೇಸ್ ಬಿಡುಗಡೆ ಕನ್ವಿಕ್ಷನ್ನು ಆ ಟೈಮ್ನಲ್ಲಿ ಅದನ್ನು ಕನ್ಸಿಡರ್ ಮಾಡ್ತಾ ಹೊರತಾಗಿ ಬೇಲಿಗೆ ಏನು ಸಂಬಂಧ ಬರೋದಿಲ್ಲ. ಅದು ತನಿಖೆ ನಮ್ಮ ಬಗ್ಗೆ ಅವನ ಇನ್ವಾಲ್ವ್ಮೆಂಟ್ ಎಷ್ಟಿದೆ, ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದ್ದಾನೆ ಹೇಗೋ ಅವನು ಅಲ್ಲಿ ಪೊಲೀಸರು ಹೇಳಿಕೆ ಪ್ರಕಾರ ಅವನು ಅಲ್ಲಿದ್ದ ಅಂತ ಅನ್ನೋದು ಏನಿಲ್ಲ. ಅದರಲ್ಲಿ 27 ಎವಿಡೆನ್ಸ್ ಪ್ರಕಾರ ಆರೋಪಿ ಹೇಳಿಕೆಯಲ್ಲಿ ಏನಿಲ್ಲ. ಸೊ ಹೀಗಾಗಿ ಹೈಕೋರ್ಟ್ನಲ್ಲಿನೂ ಅದು ಕನ್ಸಿಡರ್ ಆಯಿತು. ಕನ್ಸಿಡರ್ ಮಾಡಿ ಈಗ ಎಲ್ಲ ಹೈಕೋರ್ಟು ಇಂಡಿಪೆಂಡೆಂಟೇ, ಸುಪ್ರೀಂ ಕೋರ್ಟು ಇಂಡಿಪೆಂಡೆಂಟೇ, ಆದರೂ ಅದು ಸಬಾರ್ಡಿನೇಷನ್ ಕೋರ್ಟೇ ಸುಪ್ರೀಂ ಕೋರ್ಟಿಗೆ. ಬಟ್ ಇವರು ಆ ಸಂದರ್ಭದಲ್ಲಿ ಹ್ಯಾಂಗಿತ್ತದು, ಇವರು ಬ್ಯಾಕ್ ಪೇನ್ ಅಂದ, ಆಪ್ರೇಷನ್ ಅಂದರು, ಅದು ಅನಿವಾರ್ಯತೆಯಿಂದ ಅವನು ಬೇಲ್ ಆಯ್ತು ಅವಾಗೆ. ಸೊ ಈಗೂ ಸುಪ್ರೀಂ ಕೋರ್ಟ್ನಲ್ಲಿ ಏನು ಜಜ್ಮೆಂಟ್ ಆಗಿದೆ, ಮುಂದೆ ಬರುವಂಥದ್ದು ಇದರಲ್ಲಿ ಈಗ ಡಿಸ್ಕಷನ್ದಲ್ಲಿ ಆರ್ಗ್ಯುಮೆಂಟ್ನಲ್ಲಿ ಪ್ರಾಸಿಕ್ಯೂಷನ್ನು ಡಿಫೆನ್ಸು ಎರಡೂ ಆರ್ಗ್ಯುಮೆಂಟ್ ನೋಡಿದ್ರೆ ನಮಗನ್ನಿಸ್ತದೆ ಇದು ಮತ್ತೆ ಒಳಗೆ ಹೋಗ್ತಾನೆ ಅಂತ ಅನ್ನೋ ಭಾವನೆ ಬರ್ತದೆ. ಬಟ್ ಹಿಂದೆ ನಾವು ಅನೇಕ ಉದಾಹರಣೆಗಳು ನೋಡಿದ್ದೇವೆ. ಹಿಂದೆ ನಾವು ಈ ಸಿದ್ದರಾಮಯ್ಯ ಕೇಸ್ನಲ್ಲಿ RD ಇದು ಮಾಡುವಾಗ CM ಒಂದು ಏನು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಪ್ರಶ್ನೆ ಮಾಡ್ತಾರೆ ಜಡ್ಜ್. ಅವಾಗ ಅನ್ನಿಸ್ತು ಎಲ್ಲರಿಗೂ ಇದು ಮೋಸ್ಟ್ಲಿ ಪರ್ಮಿಷನ್ ಕೊಡೋಕ್ಕಿಲ್ಲ ಅಂತ. ಕೊನೆಗೆ ಪರ್ಮಿಷನ್ ಕೊಟ್ಟರು. ಸೊ ಹಾಗೆ ಜಡ್ಜ್ ಇದರಲ್ಲಿ ಮೈಂಡ್ನಲ್ಲಿ ಏನಿರ್ತದೆ ಅನ್ನೋದು ವಿ ಕಾಂಟ್ ಅಸೆಸ್ ಇಟ್. ಅಂದ್ರೆ ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಹೇಳೋ ಮಾತಿಗೂ ಕೊಡೋ ತೀರ್ಪಿಗೂ ಸಂಬಂಧ ಇರಬೇಕಂತ ಏನಿಲ್ಲ. ಲಾಸ್ಟ್ ಮೊಮೆಂಟ್ ಬೇಲು ಕೊಡಬಹುದು ಅಥವಾ ಒಳಗೆ ಹೋಗಂತ ಹೇಳ್ಬೋದು. ಒಳಗೆ ಹೋಗಂತ ಹೇಳಿದ್ರೆ ಕೋರ್ಟಿಗೆ ಡೈರೆಕ್ಷನ್ ಕೊಡ್ತಾರೆ, ಇಂತಿಷ್ಟ ದಿವಸದಲ್ಲಿ ನೀನು ಹಾಜರಾಗಬೇಕು. ಅದ್ರ ಬಗ್ಗೆ ನಂಗೆ ಪ್ರತ್ಯೇಕವಾಗಿ ಕೆಲ ಅನುಮಾನಗಳಿದೆ ಸರ್, ಅದಕ್ಕೆ ನಿಮಗೆ ಪ್ರಶ್ನೆ ಕೇಳ್ತೀನಿ. ಲೋಹಿತ್ ಸರ್, ಹೈಕೋರ್ಟ್ ತೀರ್ಪನ್ನ ನೀಡೋ ಸಂದರ್ಭದಲ್ಲಿ ವಿವೇಚನೆಯನ್ನ ಬಳಸದಂತೆ ಕಾಣ್ತಾ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕಂದ್ರೆ ಸಾಮಾನ್ಯ ಜನರು ಅಥವಾ ದರ್ಶನ್ ಅಭಿಮಾನಿಗಳು ಇದನ್ನ ಯಾವ ರೀತಿ ಗಮನಿಸಬೇಕು? ಅಂದ್ರೆ ಹೈಕೋರ್ಟ್ ಕೊಟ್ಟ ತೀರ್ಪು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಅಭಿಪ್ರಾಯಕ್ಕೆ ಏನಾದರೂ ಬಂದಿದೆಯಾ ಸುಪ್ರೀಂ ಕೋರ್ಟ್? ಈಗ ಸುಪ್ರೀಂ ಕೋರ್ಟ್ನಲ್ಲಿ ಈ ಆರ್ಡರ್ ರಿವರ್ಸ್ ಆಯಿತು ಅಂದರೆ ಅದು ಸರಿ ಇಲ್ಲ ಅಂತ ಅರ್ಥ. ಜಡ್ಜು ಅವರ ಒಂದು ವ್ಯೂನ ಒಂದು ಆಚೆ ಹಾಕಿದಾಗ, ಅಂದರೆ ಆರ್ಗ್ಯುಮೆಂಟ್ ಟೈಮಲ್ಲಿ ಮಿಡಲ್ ಏನೋ ಒಂದು ಮಾತಾಡಿ ಅವರು ಒಂದು ಇದು ಮಾಡಿದಾಗ, ವ್ಯಕ್ತಪಡಿಸಿದಾಗ ಅವ್ರು ಹೇಳಿರುವಂಥ ಮಾತು ತುಂಬ ಸೂಕ್ಷ್ಮವಾಗಿ, ಯಾಕೆಂದರೆ ನ್ಯಾಯಾಲಯ ಇರೋದ್ರಿಂದ, ನ್ಯಾಯಾಧೀಶರು ಮಾತಾಡೋದ್ರಿಂದ ನಾವು ಅದನ್ನೇ ಹೇಳಬೇಕಾಗತ್ತೆ. ಅಂದರೆ
ಅವ್ರು ಮಾಡಿದಂಥ ತಪ್ಪು ನಾನು ಮಾಡಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದೆ ಅನ್ನೋದು. ಹೌದು. ಅಂದರೆ ತಪ್ಪು ಯಾವುದು ಅನ್ನೋದು ಪ್ರಶ್ನೆ, ಅದನ್ನು ಉತ್ತರ ಹೇಳೋಕ್ಕಾಗಲ್ಲ, ಯಾಕಂದರೆ ಇದು ನ್ಯಾಯಾಲಯದ ವಿಷಯ. ಇದು ರಿವರ್ಸ್ ಆಗೇ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ, ನೇರವಾಗಿ ಹೇಳಬಲ್ಲೆ. ಓಕೆ, ಯಾಕೆ ಅಂತ ಹೇಳ್ತೀನಿ. ಅಂದ್ರೆ ಹೈಕೋರ್ಟ್ನಲ್ಲಿ ಕೊಟ್ಟಿರೋ ತೀರ್ಪನ್ನ ಸುಪ್ರೀಂ ಕೋರ್ಟ್ ಇದು ರಿವರ್ಸ್ ಆಗೇ ಆಗುತ್ತೆ ಅನ್ನೋದು ನನಗೆ ಗೊತ್ತು, ನನಗೆ ವಿವೇಚನೆ ಇದೆ, ನಾನು ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ತಾವು ಎಲ್ಲ ಪ್ರಕರಣಗಳಲ್ಲೂ ನೋಡ್ಬೋದು. ನಾನು 2008 ಕ್ರಿಮಿನಲ್ ಲಾಯರ್ ಆಗಿ ಬಂದಿದ್ದೀನಿ. ಇಲ್ಲಿ ಹೈಕೋರ್ಟ್ನಲ್ಲಿ ಸಲ್ಲಿಸಿದಂಥ ಅಫಿಡವಿಟ್ ಏನಿದೆ, ಇಂಟರಿಮ್ ಅಪ್ಲಿಕೇಶನ್ ಹಾಕಿರ್ತಾರೆ, 6 ವಾರದ ಒಳಗಡೆ ಸರ್ಜರಿ ಮಾಡಬೇಕು ಅಂತ ಹೇಳಿ. ಈ ಸರ್ಜರಿಯನ್ನ ಮಾಡಬೇಕು ಅಂತ ಹೇಳಿ ಇಂಟರಿಮ್ ಬೇಲ್ ತೊಗೊಂಡು ಬಂದಾಗ ಅಫಿಡವಿಟ್ನ ಆ ಸರ್ಜರಿ ಆಗಿದೆಯೋ ಇಲ್ವೋ ಅನ್ನೋಂಥದ್ದು ಪ್ರಶ್ನೆ ಆಗುತ್ತೆ. ಇಂಟರಿಮ್ ಇದ್ದಾಗಲೇ ಕಂಟಿನ್ಯೂಯಲ್ ಇದ್ದಾಗಲೇ ಕಂಪಲ್ಸರಿ ಬೇಲ್ ಆಗ್ಬಿಡುತ್ತೆ, ಅಂದರೆ ರೆಗ್ಯುಲರ್ ಬೇಲ್ ಆಗಿಬಿಡುತ್ತೆ. ಇವೆರಡೂ ಇದಾವಲ್ಲ, ಇವೆಲ್ಲ ಟೆಕ್ನಿಕಲಿ ಚಾಲೆಂಜಬಲ್ ಥಿಂಗ್ಸ್. ಈಗ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಮುಂದೆ ಹೋದಾಗ ಏನಾದ್ರೂ ಕೂಡ ಇಲ್ಲ ಇವರು ಏನಕ್ಕೆ ಆಚೆ ಬಂದಿರೋ ಅದು ಆಪರೇಷನ್ ಆಗಿದೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅದನ್ನ ಬೇರೆ ರೀತಿ ನೋಡ್ತಿತ್ತು. ನಾನು ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟನ್ನು ಯಾವಾಗಲೂ ಕೂಡ ಬೇಲ್ ಅಪೀಲಲ್ಲಿ ಅಥವಾ ಬೇರೆ ಯಾವುದೇ ಒಂದು ವ್ಯೂವಲ್ ಮಾಡಬೇಕಂದ್ರೆ ರಿವ್ಯೂ ಮಾಡಿದಾಗ ಥರ್ಡ್ ಅಂಪೈರ್ ಅಂತ ನಾನು ಕೊಟ್ಕೊಂಡಂಥ ನಿಕ್ನೇಮ್. ಯಾಕೆಂದರೆ ಎಲ್ಲವನ್ನು ಸೂಕ್ಷ್ಮವಾಗಿ ರಿಪ್ಲೈ ಮಾಡಿ ನೋಡುವಂಥ ಜ್ಞಾನ ಅವರಲ್ಲಿರುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಇದನ್ನು ಸೂಕ್ಷ್ಮವಾಗಿ ನೋಡ್ತಾರೆ, ವಿಚಾರ ಮಾಡ್ತಾರೆ. ಸೊ ಈ ವಿಚಾರಣೆಯಲ್ಲಿ ತಾವು ಇನ್ನೊಂದು ನೋಡ್ಬೋದು, 439 ಕ್ಲಾಸ್ 2 ಏನಾದರೂ ಸ್ಪೆಷಲಿ ಪಿಟಿಷನ್ ಹೋಗಿದ್ರು ಕೂಡ ಆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಪ್ರಕರಣದ ಒಳಗಡೆ ಹೋಗ್ತಾರೆ. ಶೆಡ್ ಯಾರ್ದು ಅಂತ ಕೇಳ್ತಾರೆ ಹೆಸರನ್ನ. ಶೆಡ್ ಯಾರಿಗೆ ಸೇರುತ್ತೆ, ಇನ್ವೆಸ್ಟಿಗೇಷನ್ ಆಫೀಸರ್ ಯಾರು, ಮತ್ತು ಇವರಿಬ್ಬರಿಗಿರುವಂಥ ಸಂಬಂಧಗಳೇನು. ಅಂದರೆ ಬೇಲ್ ಕೊಡಬೇಕಂದಾಗ ನಾವು ಏನು ಆರ್ಗ್ಯುಮೆಂಟ್ ಮಾಡಬೇಕಂದಾಗ ಪೆಟಿಷನ್ ಹಾಕ್ಬಿಟ್ಟು ನಾವು ಆರ್ಗ್ಯುಮೆಂಟ್ ಮಾಡ್ತೀವಿ. ಆ ಪೆಟಿಷನಲ್ಲಿ ಕೇಳುವಂಥ ತೀವ್ರತೆಯನ್ನು, ಕೇಸಿನ ತೀವ್ರತೆಯನ್ನು ಕೇಳ್ತಾರೆ. ಆ ರೀತಿ ಸುಪ್ರೀಂ ಕೋರ್ಟು ಒಂದು ಕ್ಯಾನ್ಸಲೇಷನ್ ಆಫ್ ಬೇಲಿ ತೀವ್ರತೆಯನ್ನು ಕೇಳಿದಾಗ ಇದನ್ನ ಖಂಡಿತವಾಗ್ಲೂ ವೆರಿ ಸೀರಿಯಸ್ಲಿ ಗಮನಿಸಿದ್ದಾರೆ. ಮತ್ತು ತಾವು ಹೇಳಿದ ಹಾಗೆ ಎಲ್ಲ ಪ್ರಕರಣಗಳು ಹಿಂಗೆ ಮಾಡ್ತಾ ಕರ್ನಾಟಕದ ಹೈಕೋರ್ಟಲ್ಲಿ ಅಂತ ಕೇಳ್ತಿರೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ. ನಾನೊಬ್ಬ ವಕೀಲನಾಗ್ಲೂ ಕೂಡ ನಾನು ಎಷ್ಟೋ ಒಂದು ಪ್ರಕರಣಗಳಲ್ಲಿ 1 ವರ್ಷ 2 ವರ್ಷ ಮೇಡಮ್ ಅವರಲ್ಲೇ ಇರ್ತಾರೆ, ನಾವು ಬೇಲ್ ತೊಗೊಳಕ್ಕಾಗಲ್ಲ. ಆಗ ನಮಗೆ ಸಾರ್ವಜನಿಕವಾಗಿ ಬರುವಂಥದ್ದು ದರ್ಶನ ಅವರೇ ತೊಗೊಂಡಿದ್ದಾರೆ ಸರ್ ನಿಮ್ಗೆ ಏನಕ್ಕೆ ಅನ್ನುವಂಥ ಪ್ರಶ್ನೆಗಳು ಬರ್ತವೆ. ಇವೆಲ್ಲವಕ್ಕೂ ಕೂಡ ಒಂದು ಅಂತಿಮ ಕೊಲಿ ಸ್ಟಾಪ್ ಇಡೋವಂಥದ್ದು, ಅಂದರೆ ಟೆಕ್ನಿಕಲ್ ಆಗಿ ನೋಡೋದು ಬೇರೆ ಅಥವಾ ಬೇರೆ ರೀತಿ ನೋಡೋದು ಬೇರೆ ಅನ್ನೋವಂಥದ್ದನ್ನ ಇಲ್ಲಿ ಸುಪ್ರೀಂ ಕೋರ್ಟ್ ತುಂಬ ಚೆನ್ನಾಗಿ ಅದನ್ನು ವ್ಯಕ್ತಪಡಿಸ್ತಾ ಇದೆ. ಸೊ ನಾನು ಹೇಳೋದೇನು ಅಂದರೆ ಯಾವಾಗಲೂ ಒಂದು ಬದಲಾವಣೆ, ಒಂದು ನಿರೀಕ್ಷಣೆ ಅಥವಾ ಇರೋವಂಥದ್ದು ಸುಪ್ರೀಂ ಕೋರ್ಟ್ ಮೇಲೆ ತಾವು ನೋಡಿರ್ಬೋದು. ಹಲವಾರು ಜಡ್ಜ್ಮೆಂಟ್ಸ್ಗಳು ಬಂದಾಗ ದೇಶ ಎಲ್ಲೋ ಒಂದು ಕಡೆ ಬದಲಾಗ್ತಿರೋದು ಕೂಡ ಸುಪ್ರೀಂ ಕೋರ್ಟಿಂದನೇ ಅಂತ ಅನಿಸುತ್ತೆ ನಮಗೆ. ಆ ರೀತಿ ಎಲ್ಲೋ ಒಂದು ಕಡೆ ಏನೋ ಒಂದು ಅನ್ನೋದು, ಇದು ನ್ಯಾಯ ಯಾವುದು ಅನ್ಯಾಯ ಯಾವುದು ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಈ ತೀರ್ಪಿನಲ್ಲಿ ಏನು ಸ್ಪಷ್ಟನೆಯನ್ನು ಕೊಡ್ತಾರೋ, ಏನು ವಿವರಣೆಯನ್ನು ಕೊಡ್ತಾರೋ ಅದನ್ನು ಓದಿದ್ರೆ ಖಂಡಿತವಾಗ್ಲೂ ಒಂದು ವಿಚಾರ ಆಚೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ಇದ್ರ ಜೊತೆಯಲ್ಲಿ ಡೇ ಟು ಡೇ ಹಿಯರಿಂಗ್ ಮಾಡುವಂತ ತೀವ್ರತೆ ಇರೋ ಕೇಸ್ ಏನಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಅಂದ್ರೆ ಸಾಕಷ್ಟು ಕೇಸ್ಗಳಿದೆ, ಇದಕ್ಕೆ ಸ್ಪೆಷಲ್ ಪ್ರಾಮಿನೆನ್ಸ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯ ಅಭಿಪ್ರಾಯ ಕೂಡ ಬಂದಿದೆ. ಎಸ್, ಇವಾಗ ಏನಾಗುತ್ತೆ ಅಂದ್ರೆ ಕರ್ನಾಟಕದಲ್ಲಿ ಈ ಪ್ರಕರಣವನ್ನ ಬಹಳಷ್ಟು ನಾವು ಗಮನಿಸ್ತೀವಿ, ನೋಡ್ತಾ ಇದ್ದೀವಿ. ಇವಾಗ ಎಲ್ಲ ಮ್ಯಾಟರ್ಸ್ಗಳನ್ನೂ ಅಷ್ಟೇ, ಅಂದರೆ ದಿನ ದಿನ ಬರೋವಂಥ ಒಂದು ಮ್ಯಾಟರ್ಸ್ಗಳೇ ಬೇರೆ, ಇದು ಬೇರೆ. ಬಟ್ ಮೆಮೋಗಳನ್ನ ಫೈಲ್ ಮಾಡಿದಾಗ ಇವಾಗ ಸೀನಿಯರ್ ಕೌನ್ಸಿಲ್ಸ್ಗಳು ಸಿ ವಿ ನಾಗೇಶ್ವರ್ ಇರ್ತಾರೆ, ಫೈಲ್ ಮಾಡಿರ್ತಾರೆ. ಫೈಲ್ ಮಾಡಿದ ತಕ್ಷಣ ಮೆಮೋ ಹಾಕ್ತಾರೆ, ನೆಕ್ಸ್ಟ್ ಡೇ ಅವ್ರು ಕೇಳ್ತಾರೆ, ಅದನ್ನು ಅವ್ರು ಕೊಡ್ತಾ ಇರ್ತಾರೆ. ಅಂತ ಒಂದು ಸ್ಪೀಡಲ್ಲಿ ಅಷ್ಟು ತ್ವರಿತಗತಿಯಲ್ಲಿ ಮಾಡುವಂಥದ್ದಿಲ್ಲ. ಯಾಕಂದ್ರೆ ಇದು ಕೊಲೆ ಪ್ರಕರಣ, ಇದು ಮತ್ತೆ ಇಂಜುರೀಸ್ ಅಂತ ಕೇಳ್ತಾರೆ, ನೀವು ಕೇಳ್ಬಹುವಂಥದ್ದು. ಆತ ಮರಣ ಆಗಿರೋಂಥದ್ದು ಏನಾಗಿದೆ, ಮರಣ ಆಗಿರೋದು ಯಾವ ತೀವ್ರತೆ, ಕರೆಂಟ್ ಶಾಕ್ ಹೋಗಿದ್ಯಾ ಅಂತ, ಅಂದ್ರೆ ಈಸ್ ಗೆಟಿಂಗ್ ಶಾಕ್, ಅಂದ್ರೆ ಶಾಕ್ ಆಗಿ ಆತ ತೀವ್ರತೆ ಆಗಿದ್ದಾರೆ. ಅಂದ್ರೆ ಏನ್ ಹೇಳ್ತೀವಿ ನಾವು, ತುಂಬಾ ವಿಕೃತೆಯನ್ನ ಮೆರೆದಿದ್ದಾರೆ ಈ ಪ್ರಕರಣದಲ್ಲಿ. ಆದ್ರೂ ಕೂಡ ಅಷ್ಟು ಬೇಗ ಕೊಡುವಂಥದ್ದೇನು. ಸೊ ನನಗೇನು ಅನ್ಸುತ್ತೆ ಅಂತ ಅವ್ರು ಹೇಳ್ತಾ ಇರೋದು, ಎಲ್ಲೋ ಒಂದು ಕಡೆ ಟೆಕ್ನಿಕಲ್ ಅನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಏನಾದ್ರೂ ಕೂಡ ತ್ವರಿತ ರೀತಿಯಲ್ಲಿ ಆಗಿದ್ಯಾ ಅನ್ನೋದನ್ನ ರಿವ್ಯೂ ಮಾಡ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ನೀವು ಟೆಕ್ನಿಕಲ್ ಅಂದ್ರೆ ನಾನು ಅದೇ ಪ್ರಶ್ನೆಯನ್ನ ಮಂಜುಳಾ ಮೇಡಮ್ ಕೇಳೋಣ ಅಂತಿದ್ದೆ. ಸಹಜ ನ್ಯಾಯಕ್ಕಿಂತ ಹೆಚ್ಚಾಗಿ ತಾಂತ್ರಿಕ ಕಾರಣಗಳ ಮೇಲೆ ಬೇಲ್ ಕೊಟ್ಟಂಗೆ ಕಾಣ್ತಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್. ಇದನ್ನ ಸರಳವಾಗಿ ಜನರಿಗೆ ಅರ್ಥ ಆಗೋಗಿ ಹೇಳ್ಬಹುದಾ? ಸಹಜ ನ್ಯಾಯ ಅಂದ್ರೆ ಏನನ್ನು ಪರಿಗಣಿಸಬೇಕಾಗಿತ್ತು, ಹೈಕೋರ್ಟ್ ಏನನ್ನು ಪರಿಗಣಿಸಲಿಲ್ಲ ಅನ್ನೋ ಅಸಮಾಧಾನ ಸುಪ್ರೀಂಗೆ. ಮೇಡಮ್, ರಾಜ್ಯದ ಕುತೂಹಲ ಕೆಡಿಸಿರ್ತಕ್ಕಂಥ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಮ್ಮ ಹೈಕೋರ್ಟ್ ನ್ಯಾಯಾಧೀಶರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಶ್ವಜಿತ್ ಶೆಟ್ಟಿ ಅವರು 7 ಜನಕ್ಕೆ ಬೇಲನ್ನು ಕಳೆದ ಡಿಸೆಂಬರ್ನಲ್ಲಿ ಕೊಡ್ತಾರೆ. ಉಳಿದ ಆರೋಪಿಗಳಿಗೆ ಏನು ಮಾಡ್ತಾರೆ, ಅದೇ ಜಜ್ಮೆಂಟನ್ನು ಸೆಷನ್ ಕೋರ್ಟು ಕನ್ಸಿಡರ್ ಮಾಡಿ ಅವ್ರಿಗೂ ಕೂಡ ಬೇಲ್ ಆಗೋಗುತ್ತೆ. ಇಲ್ಲಿ ಸಹಜ ನ್ಯಾಯ ಮತ್ತು ತಾಂತ್ರಿಕವಾಗಿ ವಿಚಾರಗಳನ್ನ ಅಪ್ಲೈ ಮಾಡಿ ರಿಲೀಫ್ ಕೊಡೋದು, ಆ ಥರ ಕಾನೂನಿನ ಪರಿಭಾಷೆಯಲ್ಲಿ ನಾವು ಡಿವೈಡ್ ಮಾಡೋಕ್ಕಾಗೋದಿಲ್ಲ ಮೇಡಮ್. ಪ್ರಕರಣ, ಆರೋಪ ಯಾವುದೇ ಆಗಿರಲಿ ಅದು ಒಂದೇ. ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸಸ್ ಹೇಗೆ ಪ್ರಕರಣದಲ್ಲಿ ಪ್ರಭಾವ ಬೀರ್ತದೆ ಅಂತ ನಾವು ಹೇಳ್ಬೋದು. ಆಮೇಲೆ ಬೇಲ್ ವಿಚಾರಕ್ಕೆ ಬಂದರೆ ಮೇಡಮ್, ಟ್ರಯಲ್ಲೇ ಬೇರೆ, ಕೇಸ್ ಎವಿಡೆನ್ಸ್ ಲೀಡ್ ಮಾಡೋದೇ ಬೇರೆ. ಇದು ಬೇಲ್ ಏನು, ನಾವು ಬೇಲಿನ ಬಗ್ಗೆ ಒಂದು ಪದ ಹೇಳೋದಾದರೆ, ಬೇಲ್ ಈಸ್ ಅ ರೂಲ್ ನಾಟ್ ಅ
ಜೈಲ್ ಈಸ್ ಆನ್ ಎಕ್ಸೆಪ್ಷನ್ ಅಂತ ಹೇಳ್ತೀವಿ. ಸೊ ಆ ರೂಲನ್ನು ಎಕ್ಸಸೈಸ್ ಮಾಡಿ ಹೈಕೋರ್ಟಿನ ನ್ಯಾಯಮೂರ್ತಿಗಳು ತಮ್ಮ ಒಂದು ಆರ್ಡರ್ನ ಪಾಸ್ ಮಾಡಿದ್ದಾರೆ. ಅದನ್ನು ರಿವೈಸ್ಡ್ ಮಾಡೋ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ದ್ವಿಸದಸ್ಯ ಪೀಠ ಆರ್ ಮಹದೇವನ್ ಮತ್ತು JB ಪಾಡಿವಾಲ ಸಾಹೇಬ್ರಿದ್ದಾರೆ. ಸೊ ಇವರಿಬ್ಬರ ಮುಂದೆ ಈ ಒಂದು ಬೇಲ್ ಆರ್ಗ್ಯುಮೆಂಟ್ಸ್ ಬಂದಾಗ ನಾವು ಹೇಳ್ಬೋದು, ಆವಾಗಲೂ ಕೂಡ ಡಿಸ್ಕಷನಲ್ಲಿ ಒಂದು ಪಾಯಿಂಟ್ ಬಂತು, ಪ್ರಕರಣದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಉತ್ತರಗಳಿಂದನೇ ಇದು ಕೇಸ್ ವಜಾ ಆಗುತ್ತೆ, ಇಲ್ಲ ಕೇಸ್ ಅಡ್ಮಿಟ್ ಆಗುತ್ತೆ, ಇಲ್ಲ ಬೇಲ್ ಆಗುತ್ತೆ, ಇಲ್ಲ ಬೇಲ್ ಆಗದೆ ಇರೋ ಥರ ಡಿಸೈಡ್ ಮಾಡೋಕ್ಕಾಗೋದಿಲ್ಲ ಮೇಡಮ್. ನೋಡಿ, ಈ ಪ್ರಕರಣದಲ್ಲಿ ಏನು ಹೇಳಿದ್ದಾರೆ, ಆ ಥರ ಕ್ವಶನ್ ಆ್ಯಂಡ್ ಆನ್ಸರ್ ಡ್ಯೂರಿಂಗ್ ದಿ ಆರ್ಗ್ಯುಮೆಂಟ್ಸ್ನಲ್ಲಿ ಕೇಳಿದ್ರು ಕೂಡ ಎಲ್ಲ ಏನು ಪ್ರತಿವಾದಿಗಳಿಗಾಗಿರ್ಬೇಕು, ವಾದಿಗಳಾಗಿರ್ಬೋದು, ಇಬ್ಬರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. 3 ಪುಟಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದು ಲಿಖಿತವಾದವನ್ನ ಸಲ್ಲಿಸ್ರಿ, ಅದ್ರೊಳಗಡೆ ಅಂದ್ರೆ ಮೆರಿಟ್ ನ ಕೊಡಿ ಅಂತ. ಸೊ ಮೆರಿಟ್ ಕನ್ಸಿಡರ್ ಮಾಡಿ ಯಾವುದೇ ನ್ಯಾಯಾಲಯ ಆಗಿರ್ಲಿ, ಸರ್ವೋಚ್ಚ ನ್ಯಾಯಾಲಯ ಆಗಿರ್ಲಿ, ಉಚ್ಚ ನ್ಯಾಯಾಲಯರಾಗಿರ್ಲಿ, ಇಲ್ಲಾಂದ್ರೆ ಸೆಷನ್ ಕೋರ್ಟ್ ಆಗಿರ್ಲಿ, ಮೆರಿಟ್ ಕನ್ಸಿಡರ್ ಮಾಡಿ ಕೇಸನ್ನ ವಜಾ ಮಾಡ್ತಾರ, ಇಲ್ಲ ಅಂದ್ರೆ ಅದನ್ನ ಸ್ಟಿಲ್ ಹೋಪ್ಸ್ ಇದೆ. ಅಂದ್ರೆ ಕೇವಲ ಇವತ್ತಾದ ಆರ್ಗ್ಯುಮೆಂಟ್ ನಿಂದ ದರ್ಶನ್ ಅಥವಾ ಬೇರೆ ಆ ಸಂಗಡಿಗ ಆರೋಪಿಗಳಿಗೆ ಸಿಗೋದೇ ಇಲ್ಲ, ಬೇಲ್ ಕ್ಯಾನ್ಸಲ್ ಆಗೋಗುತ್ತೆ ಅನ್ನೋ ಆತಂಕ ಏನಿಲ್ಲ. ಯಾವುದೇ ರೀತಿ ಅದನ್ನ ನಾವು ನಿರೀಕ್ಷೆ ಮಾಡೋದಕ್ಕೂ ಸಾಧ್ಯನೇ ಇಲ್ಲ ಮೇಡಮ್. ಅದನ್ನ ಆ ಕಾನೂನಿನ ವಿವೇಚನೆಗೆ ಬಿಟ್ಟಂತ ಅಧಿಕಾರ ಅದು. ನಾವು ಜುಡಿಷಿಯಲ್ ಡಿಸ್ಕ್ರಿಷನರಿ ಪವರ್ ಅಂತ ಹೇಳ್ತೀವಲ್ಲ, ನ್ಯಾಯಾಂಗ ವಿವೇಚನಾ ಅಧಿಕಾರವನ್ನ ಬೇಲಲ್ಲಿ ಅವ್ರು ಹೇಗಾದ್ರೂ ಬಳಸ್ಕೊಳ್ಬಹುದು. ಇಲ್ಲಿ ಡಿವಿಷನ್ ಬೆಂಚ್ ಇರೋದ್ರಿಂದ ಇಲ್ಲಿ ಕ್ವಶನ್ ಕೇಳಿರೋರು JB ಪಾಡಿವಾಲ ಸಾಹೇಬ್ರು ಮಾತ್ರ, ಆರ್ ಮಹದೇವನ್ ಸಾಹೇಬ್ರು ಏನು ಕೇಳಿಲ್ಲ. ಇಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಕೂಡ ಬರ್ಬೋದು. ಹಾಗಾಗಿ ನಾವು ಆ ನ್ಯಾಯಾಂಗದ ಪೀಠದ ಮೇಲೆ ವಿಶ್ವಾಸವಿಟ್ಟು ಈಗ ಏನು ಜಜ್ಮೆಂಟ್ ಬರುತ್ತೆ ಅಂತ ನೋಡ್ಬೋದು ಅಷ್ಟೇ. ಓಕೆ, ಸೊ ನನಗೆ ಮಾಲ್ಗತಿ ಸರ್, ನಿಮ್ಮನ್ನು ಪ್ರಶ್ನೆ ಕೇಳೋಕೆ ಮುಂಚೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆ ಆದ ಮತ್ತೊಂದು ವಿಚಾರದ ಬ್ರೇಕಿಂಗ್ ತಗೊಳ್ಳೋಣ. ಒಂದು ಕಡೆ ಕೊಲೆ ಆದ ನಂತರದ ಕೆಲ ಘಟನೆಗಳು, ಇದನ್ನ ಕೂಡ ರೀಕಾಲ್ ಮಾಡಿದೆ ಸುಪ್ರೀಂ ಕೋರ್ಟ್. ಕೊಲೆ ಆದ ನಂತರದಲ್ಲಿ ನಡೆದ ಘಟನೆ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲ ರೀ, ದರ್ಶನ್ ಅವ್ರ ಅಭಿಮಾನಿ ಅಂತ ರೇಣುಕಾ ಸ್ವಾಮಿ, ಅಭಿಮಾನಿ ಅಂತ ಗೊತ್ತಿದ ಮೇಲೂ ಕೂಡ ಹೊಡೆದ್ರ ಪ್ರಶ್ನೆ ಕೇಳಿದ್ದಾರೆ ಜಡ್ಜ್. ಹೊಡೆದು ಬಂದ ನಂತರದಲ್ಲಿ ಆರೋಪಿಗಳೆಲ್ಲ ನಿಂತ್ಕೊಂಡು ಫೋಟೋ ಕ್ಲಿಕ್ಕಿಸ್ಕೊಂಡ್ರಂತೆ, ಹೀಗೂ ಮಾಡ್ತಾರಾ, ಇದನ್ನೆಲ್ಲ ನಂಬೋಕೆ ಕಷ್ಟ ಅಂತ ಹೇಳಿ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ, ದಿಗ್ಭ್ರಮೆಯನ್ನ ವ್ಯಕ್ತಪಡಿಸಿದ್ದಾರೆ ನ್ಯಾಯಮೂರ್ತಿಗಳು. ಅಲ್ಲಿಗೆ ಮಾಲ್ಗತಿ ಸರ್, ಸುಪ್ರೀಂ ಕೋರ್ಟ್ ಕೇವಲ ಬೇಲ್ ಅರ್ಜಿಯ ವಿಚಾರಣೆ ನಡೆಸ್ತಾ ಇಲ್ಲ, ಬದಲಾಗಿ ಆರೋಪಿಗಳ ಈ ಪ್ರಕರಣ ನಡೆದ ನಂತರದ ಹಾವಭಾವ, ವರ್ತನೆ, ಇದನ್ನ ಕೂಡ ಪರಿಗಣಿಸ್ತಾ ಇದೆ ಅಂತ ಹೇಳಿ. ಈ ಅಪರಾಧ ಮನಸ್ಥಿತಿ ಆರೋಪಿಗಳಲ್ಲಿ ಇತ್ತ ಅನ್ನೋದ್ರ ಬಗ್ಗೆನೂ ಕೂಡ ಗಮನ ವಹಿಸ್ತಿದ್ದಾರೆ, ಮೈನ್ಯೂಟ್ ಡೀಟೇಲ್ಸ್ ಅನ್ನ ಕೂಡ ಗಮನ ವಹಿಸ್ತಿದ್ದಾರೆ ನ್ಯಾಯಮೂರ್ತಿಗಳು. ಇಲ್ಲ, ಅವರು ಅಬ್ಸರ್ವೇಷನ್ ಮಾಡ್ತಾರೆ, ಅವ್ರಿಗೆ ರೈಟ್ಸ್ ಇದೆ, ಕ್ವಶನ್ ಕೇಳ್ತಾರೆ, ಅವರು ಅದ್ರ ಬಗ್ಗೆ ಉತ್ತರ ಪಡಿತಾರೆ, ಆ ಮಾತು ಬೇರೆ. ಬಟ್ ಚಾರ್ಜ್ ಶೀಟ್ ಆದಮೇಲೆ 90 ಡೇಸ್ ಚಾರ್ಜ್ ಶೀಟ್ ಆದಮೇಲೆ ಅಂಡರ್ ಟ್ರಯಲ್ ಪ್ರಿಸನರ್ಗೆ ಎಲ್ಲ ರೀತಿಯ ಹಕ್ಕಿದೆ ಬೇಲ್ ಬರಲಿಕ್ಕೆ. ಇದು ಸುಪ್ರೀಂ ಕೋರ್ಟನೇ ಹೇಳಿದೆ. ಹೌದು, ಅನ್ಲೆಸ್ ಕನ್ವಿಕ್ಷನ್ ಆದಮೇಲೆ ಒಳಗಡೆ ಇರಬೇಕು, ಹೊರತಾಗಿ ಅಂಡರ್ ಟ್ರಯಲ್ನಲ್ಲಿ ಕಂಪಲ್ಸರಿ ಅವ್ನು ಒಳಗೆ ಇರಬೇಕಂತ ಅನ್ನೋದು ರೂಲ್ ಇಲ್ಲ ಅಂತ ಹಿಂದಿನ ಜಜ್ಮೆಂಟ್ ಇದೆ. ಚಂದ್ರಚೂಡ್ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಾಗೆ ಅವರೇ ಜಜ್ಮೆಂಟ್ ಕೊಟ್ಟಿದ್ದಾರೆ, ಅನೇಕಕ್ಕೆ ಅನಾವಶ್ಯಕವಾಗಿ ಅಂಡರ್ ಟ್ರಯಲ್ನಲ್ಲಿ ಯಾರನ್ನು ಇಡಬೇಡಿ ಅಂತ ಯಾವುದೇ ಕೇಸ್ನಲ್ಲಿ. ಸೊ ಅದನ್ನು ನಾವು ಒಂದೊಂದು CJ ಇವರು ಅವ್ರ ಜಡ್ಜ್ಗಳ ಮೈಂಡು ಒಂದೇ ರೀತಿ ಇರ್ತಾವೆ ಅಂತ ಹೇಳಕ್ಕೆ ಬರೋದಿಲ್ಲ. ಆ ಸಂದರ್ಭ, ಕೇಸಿನ ಪ್ರಕರಣ ಏನಿದೆ ಅಂತ ಅನ್ನೋದು ತಿಳ್ಕೊಂಡು ಎಕ್ಸ್ಪ್ರೆಷನ್ ಮಾಡ್ತಾರೆ ಜಡ್ಜ್ಮೆಂಟ್, ಇದು ಆರ್ಗ್ಯುಮೆಂಟ್ ಟೈಮ್ನಲ್ಲಿ. ಬಟ್ ಇದರ ಅರ್ಥ ಒಳಗೆ ಹೋಗ್ತಾನೆ ಗ್ಯಾರಂಟಿ, ನಮ್ಮ ಮೇಡಮ್ ಹೇಳ್ದಂಗೆ ಹೊರಗೆ ಹೋಗ್ತಾನೆ, ಹೊರಗೆ ಬರ್ತಾನೆ ಅಂತ ಅನ್ನೋದು ಏನು ಯಾರಿಗೆ ಹೇಳಿಕ್ಕೆ ಬರೋದಿಲ್ಲ. ಎಲ್ಲ ಇಬ್ಬರು ಸೈಡೇ ಡಿಸಿಷನ್ ತೊಗೋಬೇಕಾಗ್ತದೆ. ಇಬ್ಬರು ಜಡ್ಜ್ಗಳಿದ್ದಾರೆ, ಇಬ್ಬರು ಸೈಡ್ ಡಿಸಿಷನ್ ತೊಗೋಬೇಕಾಗ್ತದೆ. ಇನ್ನೊಂದು ಏನಿದೆ ಅಂದರೆ, ಈ ಸರ್ಕಾರ ಯಾಕೆ ಈ ಕೇಸ್ನಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ತೊಗೊಂಡಿದೆ ಅಪೀಲ್ ಹೋಗಲಿಕ್ಕೆ? ಯೂಶ್ವಲಿ ನಾವು ನೋಡಿದ್ದೇವೆ, ಅನೇಕ ಮರ್ಡರ್ ಕೇಸ್ಗಳು ನೋಡಿದ್ದೇವೆ, ಮ್ಯಾಕ್ಸಿಮಮ್ ಹೈಕೋರ್ಟಿಗೆ ಮಾತ್ರ ಅಪೀಲ್ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ ಬೇಲ್ ಕ್ಯಾನ್ಸಲೇಷನ್ಗೆ ಎಂದೂ ಅಪೀಲ್ ಹೋಗಿಲ್ಲ. ಬಹಳಷ್ಟು ಕೇಸ್ನಲ್ಲಿ 90% ಎಲ್ಲ ಕೇಸ್ನಲ್ಲಿ ಅಪೀಲ್ ಹೋಗಿಲ್ಲ. ಗ್ಯಾಂಗ್ ಮರ್ಡರು, ಮಾಸ್ ಮರ್ಡರು ಅಂಥದ್ರಲ್ಲಿ ಹೋಗ್ತಾರೆ, ಹೊರತಾಗಿ ಈ ಇದರಲ್ಲಿ ಹೋಗಲಿಲ್ಲ. ಈಗ ಕಂಬಾಲ್ಪಲ್ಲಿ ಅದು ಆಗಿತ್ತು, 30 ಜನ ಸುಮಾರು 15-20 ಜನ ಸತ್ತಿದ್ರು. ಸೊ ಅದರಲ್ಲೇನೇ ಹೋಗಲಿಲ್ಲ ಅಪೀಲಿಗೆ, ಸುಪ್ರೀಂ ಕೋರ್ಟಿಗೆ ಹೋಗಲಿಲ್ಲ. ಇದರಲ್ಲಿ ಒಂದು ಮರ್ಡರ್ ಕೇಸ್ನಲ್ಲಿ ಇದೇನು ಆಗ್ಲಾರ್ದಂಥದ್ದೇನು ಆಗಿಲ್ಲ, ಮರ್ಡರ್ ಆಗಿದೆ, ಇಲ್ಲ ಅಂತಿಲ್ಲ. ಆಗಿದೆ, ಒಳಗೆ ಹೋಗಿದ್ದಾನೆ, ಪ್ರಶ್ನೆ ಇಲ್ಲ, ಅದ್ರಾಗೇನು ಪ್ರಶ್ನೆ ಇಲ್ಲ. ಬಟ್ ಇಂಥ ಕೇಸ್ಗಳು ಆಗೇ ಇಲ್ಲ ಅಂತಲ್ಲ, ಬೇಕಾದಷ್ಟು ಆಗಿದ್ದಾವೆ.
ಈ ಅವನಿಗೆ ಆರೋಪಿ ಇರೋವನಿಗೆ ಹಕ್ಕಿದೆ, ಬೇಲ್ ಹೊರಗೆ ಬರಲಿಕ್ಕೆ ಹಕ್ಕಿದೆ, ಅಪೀಲ್ ಮಾಡಿದ್ದಾನೆ. ಏನು ನೋಡೋಣ, ಅದು ಸರ್ಕಾರ ಯಾಕೆ ಇಷ್ಟು ಇಂಟ್ರೆಸ್ಟ್ ತೊಗೊಂಡು ನನಗೂ ಗೊತ್ತಿಲ್ಲ, ಅದು ಅರ್ಥನೇ ಆಗೋದಿಲ್ಲ. ಯಾಕಂದರೆ ಯಾವ ಕೇಸ್ನಲ್ಲಿ ಅವರು ಅಪೀಲ್ ಹೋಗಿಲ್ಲ ಇಲ್ಲಿವರೆಗೂ. ಒಂದು ಬೇಕಾದ್ರೆ ಹೇಳಿ ಎಕ್ಸಾಂಪಲ್ ಕೊಡಲಿ, ಅವರು ಇಷ್ಟೊಂದು ಬೇಲ್ ಹೋಗಿದ್ದಾವೆ, ಇಷ್ಟೊಂದು ಬೇಲ್ ಮಾಡಿದ್ದಾರೆ ಹೈಕೋರ್ಟ್ಲಿಂದ ಅಥವಾ ಸೆಷನ್ ಕೋರ್ಟ್ಲಿಂದ, ಯಾವ ಒಂದು ಕೇಸಲ್ಲಿ ಸದಾ ಸುಪ್ರೀಂ ಕೋರ್ಟಿಗೆ ಅವರು ಅಪೀಲ್ ಹೋಗಿಲ್ಲ. ಇದರಲ್ಲೇ ಯಾಕೆ ಪರ್ಟಿಕ್ಯುಲರ್ ಹೋಗಿದ್ದಾರೆ? ಸೊ ಅಲ್ಲ, ಏನಾದರೂ ಇರ್ಬೋದು ವೈಯಕ್ತಿಕ, ಸರ್ಕಾರಕ್ಕೆ ಅವನಿಗೆ ಇವನಿಗೆ ಏನು ವೈಯಕ್ತಿಕ ಏನಾದರೂ ಇರ್ಬೋದು, ಅದು ನಮಗೂ ಗೊತ್ತಿಲ್ಲ. ಬಟ್ ಏನೇ ಇದ್ರೂ ನಾವೇ ಈಗ ಡಿಸಿಷನ್ ಕೊಡಬೇಕಂತೇನಿಲ್ಲ. ಆರೋಪಿಗೆ ಎಲ್ಲ ಆರೋಪಿ ಪ್ರೂವ್ ಆಗುವವರೆಗೆ, ಅಪರಾಧ ಪ್ರೂವ್ ಆಗುವವರೆಗೂ ಅಂಡರ್ ಟ್ರಯಲ್ ಪ್ರಿಸನರ್ಗೆ ಎಲ್ಲ ರೀತಿಯ ಹಕ್ಕಿರ್ತದೆ. ಅವನಿಗೆ ಫೋರ್ಸಿಬಲಿ ಈ ಕೆನಾಟ್ ಬಿ ಕೀಪ್ ಇನ್ ಪ್ರಿಸನ್. ಈ ವಿಚಾರಕ್ಕೆ ಮತ್ತೊಂದು ಬ್ರೇಕಿಂಗ್ ಇದೆ. ಅದಕ್ಕೆ ಮುಂಚೆ ನಾನು ಲೋಹಿತ್ ಸರ್ನ ಪ್ರಶ್ನೆ ಕೇಳಿ ಆಮೇಲೆ ಆ ಬ್ರೇಕಿಂಗ್ ಹೋಗ್ತೀನಿ. ಲೋಹಿತ್ ಸರ್, ಈ ಪರ್ಟಿಕ್ಯುಲರ್ ಅಬ್ಸರ್ವೇಷನ್ ಇದನ್ನ ಹೇಗೆ ಪರಿಗಣಿಸ್ಬೇಕು ನಾವು? ಅಂದ್ರೆ ಅಭಿಮಾನಿ ಅಂತ ಗೊತ್ತಿದ್ರು ಕೂಡ ಹೊಡೆದ. ಒಂದು ನಿಮಿಷ ಹೇಳ್ತೀನಿ. ಈಗ ಆರೋಪಿಗೆ ಜಾಮೀನು ಬಿಡಬಾರದು ಅಂತ ಅನ್ನೋದು ಯಾಕೆ ಹೇಳ್ತಿರ್ತಾರೆ? ಆರೋಪಿಗಳು ಪ್ರಭಾವಿತರಾಗಿದ್ದು ಅವರು ನಾಶ ಮಾಡ್ತಾರೆ, ಅವ್ರ ಮೇಲೆ ಪ್ರಭಾವ ಬೀರ್ತಾರೆ ಅಂತ ಆ ದೃಷ್ಟಿಯಿಂದ ಜಾಮೀನು ಬಿಡೋದಿಲ್ಲ 90 days ಒಳಗಡೆ. ಚಾರ್ಜ್ ಶೀಟ್ ಆದ್ಮೇಲೆ ಪ್ರಭಾವ ಬೀಳುವಂತ ಪ್ರಶ್ನೆ ಬರೋದಿಲ್ಲ. ಒನ್ಸ್ ಇಟ್ ಈಸ್ ಚಾರ್ಜ್ ಶೀಟೆಡ್, ಅವಾಗ ಪ್ರಭಾವ ಬೀಳುವಂತ ಪ್ರಶ್ನೆ ಬರೋಲ್ಲ. ಅಕಸ್ಮಾತ್ ಅವಾಗೂ ನೀನು ಫೋರ್ಸ್ ಮಾಡಿ ರಾಜಿ ಆಗು, ಅದು ನೀವು ದುಡ್ಡು ಕೊಡ್ತೇನೆ, ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ, ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ಅವರು ನನಗೆ ಪ್ರೆಷರ್ ಮಾಡ್ತಾ ಇದ್ದಾನೆ, ನನಗೆ ಆಟೋಮೆಟಿಕ್ ಬೇಲ್ ಕ್ಯಾನ್ಸಲ್ ಆಗ್ತದೆ. ಆ ಕಂಡೀಷನ್ ಮೇಲೆ ಬೇಲ್ ಬಿಟ್ಟಿರ್ತಾರೆ. ಸರಿ ಲೋಹಿತ್ ಸರ್, ಇದನ್ನ ಹೆಂಗೆ ನಾವು ಗಮನಿಸಬೇಕು? ಅಂದ್ರೆ ಅಭಿಮಾನಿ ಅಂತ ಗೊತ್ತಿದ್ದು ಕೂಡ ಹೊಡೆದ್ಮೇಲೆ ಹೋಗಿ ಆರೋಪಿಗಳೆಲ್ಲ ನಿಂತ್ಕೊಂಡು ಫೋಟೋ ಕ್ಲಿಕ್ಕಿಸ್ಕೊಂಡ್ರ, ಇಂಥ ಮೈನ್ಯೂಟ್ ಡೀಟೇಲ್ಸ್ ಅನ್ನ ಸುಪ್ರೀಂ ಕೋರ್ಟ್ನ ಜಡ್ಜ್ ಪ್ರಶ್ನೆ ಮಾಡಿರೋದನ್ನ ವಿಲ್ ಇಟ್ ಎಫೆಕ್ಟ್ ಆನ್ ದ ವರ್ಡಿಕ್ಟ್? ಕೊನೆಗೆ ಬರೋ ತೀರ್ಪಿನ ಮೇಲೆ ಇಂಥ ಪ್ರಶ್ನೆಗಳು ಕೂಡ ಪರಿಣಾಮ ಬೀರುತ್ತೆ. ಡೆಫಿನೆಟ್ಲಿ. ಇವಾಗ ನನ್ನ ಸಹ ಪ್ಯಾನಲಿಸ್ಟರು ಅವರ ವಿರುದ್ಧ ಏನು ಮಾತಾಡ್ತಿಲ್ಲ. ಈವನ್ ಸುಪ್ರೀಂ ಕೋರ್ಟಲ್ಲೂ ಕೂಡ ಇಬ್ರು ವಾದ ಮಾಡ್ತಿರೋದು ಕೂಡ ವಕೀಲರುಗಳೇ, ವ್ಯೂವ್ಸ್ ಬೇರೆ ಇದ್ರೂ ಕೂಡ. ಹಾಗಾಗಿ ಅನುಭವ ಅನ್ನುವಂಥದ್ದು, ಒಬ್ಬ ಒಳ್ಳೆ ರೈತನಿಗೆ ಮಳೆ ಬರುತ್ತೆ ನೋಡಿ ಇಂಥ ದಿನನೇ ಅಂತ ಹೇಳ್ತಾನೆ, ಅದಕ್ಕೆ ಸೈನ್ಸೇ ಬೇಡ ಅನ್ನೋ ಒಂದು ನನ್ನ ಒಂದು. ಸುಪ್ರೀಂ ಕೋರ್ಟು ಸಬ್ಸ್ಟ್ಯಾನ್ಷಿಯಲ್ ಒಳಗಡೆ ಹೋಗ್ತಾ ಇರುವಂಥದ್ದನ್ನೇ ನಾವು ಗಮನಿಸ್ಬೋದು. ದಟ್ ಸಮಥಿಂಗ್ ಮಿಸ್ಟೇಕ್ ಇಸ್ ಹ್ಯಾಪನ್ ಅಂತ ಅದು ಪಾಯಿಂಟ್ ಔಟ್ ಮಾಡ್ತಾ ಇದ್ದಾವೆ. ಸೊ ಇದ್ರ ಮೇಲೆ ಬರುವಂಥ ವರ್ಡಿಕ್ಟ್ ಅನ್ನು ಕೂಡ ಒಬ್ಬ ಅನುಭವಿಸ್ತಾ ವಕೀಲ ಅದನ್ನು ನೋಡ್ಬೋದೇನೋ ಅನ್ನೋ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಅಂದರೆ ವೆರಿ ಸಬ್ಸ್ಟ್ಯಾನ್ಷಿಯಲ್ ಥಿಂಗ್ಸ್, ವೆರಿ ಮೈನ್ಯೂಟ್ ಥಿಂಗ್ಸ್. ಈಗ ತಾವು ಹೇಳಿದ್ರಿ, ಸರ್ ಹೇಳ್ತೀರಿ ಬ್ರೂಟಲ್ ಅಂತ. ದಿಸ್ ಇಸ್ ಆಲ್ಸೋ ಬ್ರೂಟಲ್. ನಾನು ಇದನ್ನ ಬ್ರೂಟಲ್ ಅಂತ ಡೆಫಿನೇಷನ್ ಕೊಡ್ತೀನಿ. ಬ್ರೂಟಲ್ ಅಂದ್ರೆ ಬರೀ 20 ಜನ ಕೊಲೆ ಮಾಡೋದಂಥದ್ದಲ್ಲ. ಯಾವುದೋ ಒಂದು ವ್ಯಕ್ತಿಯನ್ನ ಹಿಂಸೆ ಕೊಟ್ಟು ಸಾಯಿಸೋದು ಕೂಡ ಇಟ್ಸ್ ಎ ಬ್ರೂಟಲ್ ಮರ್ಡರ್. ಸೊ ಸಬ್ಸ್ಟ್ಯಾನ್ಷಿಯಲ್ ಆಗಿ ತಾವು ಅಂದ್ರೆ ಆ ವ್ಯಕ್ತಿಯ ಸುಪ್ರೀಂ ಕೋರ್ಟ್ ಕೂಡ ಆ ವ್ಯಕ್ತಿಯ ಒಂದು ದರ್ಪವನ್ನು ಕೂಡ ಗಮನಿಸುತ್ತೆ, ಆಟಿಟ್ಯೂಡ್ನು ಕೂಡ ಗಮನಿಸುತ್ತೆ. ಅಂದ್ರೆ ಕೊಲೆ ನಿಮಗೆ ಅಚಾನಕ್ ಕಲ್ಪಬಲ್ ಹೋಮಿಸೈಡ್ ಆಗ್ಬಿಟ್ರೆ ತಾವು ಫೋಟೋಗಳನ್ನ ತಗೊಳ್ಳಲ್ಲ. ಎಕ್ಸಾಕ್ಟ್ಲಿ ಅಲ್ವಾ? ಅಚಾನಕ್ ಆಗೋಯ್ತು, ಯು ವಿಲ್ ನಾಟ್ ಟೇಕ್ ಫೋಟೋ. ಆಕ್ಸಿಡೆಂಟ್ ಆಗೋಯ್ತು, ಯು ವಿಲ್ ನಾಟ್ ಟೇಕ್ ಫೋಟೋ. ಬಟ್ ನೀವು ಅಷ್ಟು ಒಂದು ಕ್ರೂರತೆಯನ್ನು ಮೆರೆದಿದ್ದೀರಿ, ಅಂದರೆ ಬ್ರೂಟಲ್ನ ಮೆರೆದಿದ್ದೀರಿ ಅನ್ನೋಂಥ ವಿಚಾರವನ್ನು ಕೂಡ ಸುಪ್ರೀಂ ಕೋರ್ಟ್ ಗಮನಿಸುತ್ತೆ. ಇವೆಲ್ಲವನ್ನು ಗಮನಿಸಿದಾಗ ಹೋಗ್ಲಿ ಬಿಡು ಅನ್ನೋವಂಥದ್ದು ನನಗೆಲ್ಲೋ ಕಾಣ್ತಾ ಇಲ್ಲ. ಸೊ ಇವೆಲ್ಲವನ್ನು ಗಮನಿಸ್ತಾ ಇದೆಯಲ್ಲ, ಸೊ ವೆನ್ ಸಮ್ವನ್ ಇಸ್ ಸಮಥಿಂಗ್ ಅಬ್ಸರ್ವಿಂಗ್, ಸೊ ಅವರ ವ್ಯೂ ಕೂಡ ಚೇಂಜ್ ಆಗುತ್ತೆ ಅನ್ನೋವಂಥದ್ದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಸಬ್ಸ್ಟೆನ್ಷಿಯಲ್ ಥಿಂಗ್ಸ್ನ ತೊಗೊತಾ ಇರುವಂಥದ್ದೇ ನಾನು ಅದಕ್ಕೆ ಹೇಳೋದು ಥರ್ಡ್ ಅಂಪೈರ್ ಅಂತ. ಅಂದರೆ ರಿವೈಸ್ ಮಾಡಿ ತಗೊಳುತ್ತೆ. ಕರೆಕ್ಟ್ ಮಂಜುಳಾ ಮೇಡಮ್. ಅಂದರೆ ಇದು ಸಾಮಾನ್ಯ ಜನರಿಗೆ ಇಂಥದ್ದೊಂದು ಕುತೂಹಲ ಬರುತ್ತೆ. ಪ್ರಕರಣದ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಎದುರಾಗೋ ಅಂಶಗಳಿಂದ ಜಡ್ಜ್ ಮೇಲೆ ವೈಯಕ್ತಿಕವಾಗಿ ಯಾವ ರೀತಿಯಾದ ಇಮೋಷನ್ಸ್ಗಳು ಪರಿಣಾಮ ಬೀರುತ್ತೋ. ಫಾರ್ ಎಕ್ಸಾಂಪಲ್, ಈ ರೀತಿ ಫೋಟೋ ತೆಗೆಸ್ಕೊಂಡಿದ್ದಕ್ಕೆ ಶಾಕ್ ವ್ಯಕ್ತಪಡಿಸಿದ್ರು, ಇಷ್ಟು ಬ್ರೂಟಲ್ ಆಗಿ ಅಟ್ಯಾಕ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಎತ್ತಿದ್ರು. ಈ ರೀತಿಯ ಅವರ ಭಾವನಾತ್ಮಕ ಪ್ರಕ್ರಿಯೆಗಳು ಪ್ರತಿಕ್ರಿಯೆಗಳು ಕೂಡ ಜಡ್ಜ್ಮೆಂಟ್ ಮೇಲೆ ಪರಿಣಾಮ ಬೀರುತ್ತಾ ಅಂತ ಹೇಳಿ? ಮೇಡಮ್, ನಿಜವಾಗ್ಲೂ ಕೂಡ ಒಬ್ಬ ನಾವು ಕಾನೂನಿನ ಪರಿಭಾಷೆಯಲ್ಲಿ ಮಾತಾಡೋದಾದರೆ ಪೀಠದ ಮೇಲೆ ಕೂತಿರ್ತಕ್ಕಂಥ ನ್ಯಾಯಾಧೀಶರು ಏನಿದಾರಲ್ಲ, ಈ ಯಾವುದೇ ರೀತಿಯಾದಂಥ ಎಮೋಷನ್ಸ್ಗಳಿಗೆ ಒಳಗಾಗಬಾರ್ದು. ಯಾಕಂದರೆ ಎದುರುಗಡೆ ಇರೋರು ಇನ್ನೋಸೆಂಟು ಆಗಿರ್ಬೋದು, ಕಲ್ಪ್ರಿಕ್ಟು ಆಗಿರ್ಬೋದು, ಇರೋ ಮೆರಿಟನ್ನು ನೋಡಿ ನೀವು ಜಜ್ಮೆಂಟ್ ಮಾಡಿ ಅಂತ. ಈ ಥರ ಮಾಡಿದ್ರೆ ನಿಜವಾಗ್ಲೂ ಆ ಒಂದು ತೀರ್ಪೇನಿದೆಯಲ್ಲ ಅದು ಕರೆಕ್ಟಾಗಿರೋ ತೀರ್ಪಲ್ಲ ಅಂತ ಹೇಳಿ ಕಾನೂನಲ್ಲಿ ಸಾಕಷ್ಟು ನ್ಯಾಯಶಾಸ್ತ್ರಜ್ಞರು ಹೇಳಿದ್ದಾರೆ. ಸೊ ಆ ಥರ ಏನಾದರೂ ಈ ಪ್ರಕರಣದಲ್ಲಿ ಬೀರಿದ್ರೆ ನಿಜವಾಗ್ಲೂ ದರ್ಶನ್ ಆ್ಯಂಡ್ ಗ್ಯಾಂಗ್ ಅಂತ ಹೇಳ್ತೀವಲ್ಲ, ಅವರ ಒಂದು ಇವ್ರಿಗೆ ಅನ್ಯಾಯ ಆಗುತ್ತೆ ಅಂತ ನಾವು ಅಂದರೆ ವೈಯಕ್ತಿಕವಾಗಿ ಜಡ್ಜ್ಗೆ ಅನಿಸದ ಅಭಿಪ್ರಾಯಗಳು ತೀರ್ಪಾಗಿ ಪರಿಣಮಿಸಿದ್ರೆ ಅವ್ರಿಗೆ ನಿಜವಾಗ್ಲೂ ಅನ್ಯಾಯ ಆಗುತ್ತೆ ಅಂತ. ನಿಜವಾಗ್ಲೂ ಮೆರಿಟ್ ಮೇಲೆ ಆರ್ಡರ್ ಮಾಡಿದ್ರೆ ಬಟ್ ಅದು ಇನ್ನೊಂದು ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾರಲ್ಲ, ಹಾಗಾದ್ರೆ ನೋವನ್ನ ಅನುಭವಿಸಿದ ರೇಣುಕಾ ಸ್ವಾಮಿ, ಆತನ ನೋವಿಗೆ ಹಾಗಾದ್ರೆ ನ್ಯಾಯ ಸಿಗೋದು ಬೇಡವಾ? ಹಂಗೆ ಹೊಡೆದು ಆಚೆ ಬಂದು ಫೋಟೋ ತೆಗೆಸ್ಕೊಂಡ್ರು. ಆ ದರ್ಶನ್ ಅವರ ಅಭಿಮಾನಿಗಳು ಎಷ್ಟೋ ಜನ ಅವರನ್ನು ರೋಲ್ ಮಾಡೆಲ್ ಅನ್ಕೊಳ್ತಾರೆ, ಅವರಿಗೆ ಎಂಥ ಸಂದೇಶ ಹೋಗ್ತಿದೆ? ಅದನ್ನ ನ್ಯಾಯ ಅಲ್ವಾ? ಹಿಂಗೂ ಆರ್ಗ್ಯುಮೆಂಟ್. ಬೇಲ್ ಈಸ್ ಅ ಟೆಂಪರರಿ ರಿಲೀಫ್, ನಾಟ್ ಪರ್ಮನೆಂಟ್. ಅವ್ರು ಇನ್ನೇನು ಶಿಕ್ಷೆನೇನ ಆಯಿತು, ಅವ್ರಿಗೆ ಒಳಗಡೆನೆ ಹೋದ್ರು, ಕನ್ವಿಕ್ಷನ್ನೇ ಆಯಿತು ಅಂತ ಅಲ್ಲ.
ಹಾಗಾಗಿ ಇನ್ನು ಟ್ರಯಲ್ ಬೇರೆ ಸ್ಟಾರ್ಟ್ ಆಗಿದೆ ಈಗ. ಸೊ ಡ್ಯೂರಿಂಗ್ ದಿ ಟ್ರಯಲ್ ಬೇಲ್ ಕ್ಯಾನ್ಸಲೇಷನ್ ನನ್ನ ಒಪಿನಿಯನ್ ಪ್ರಕಾರ ಸ್ವಲ್ಪ ಕಷ್ಟನೇ. ಓಕೆ ಓಕೆ. ಆಮೇಲೆ ಇರೋ ಏನು ದರ್ಶನ್ ಮತ್ತೆ ಅವರ ಸಹಚರರು ಏನಿದಾರಲ್ಲ, ದರ್ಶನ್ ಅವರು ಇಲ್ಲೇ ಸಾಕಷ್ಟು ದಿನಗಳನ್ನ ನೋಡಿದ್ರೆ ಬೇಲಾದಾಗಿಂದ ಬೆಂಗಳೂರಲ್ಲಿ ಜಾಸ್ತಿ ಇಲ್ಲ, ಅವರು ಹೊರಗಡೆನೆ ಇದ್ದಾರೆ. ಹಾಗಾಗಿ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರೋದು ಸ್ವಲ್ಪ ಕಡಿಮೆನೆ ಅಂತ ಡೆಲಿಬ್ರೇಟ್ ಆಗಿ, ಅಂದ್ರೆ ಬೇಕಂತಲೇ ಆಚೆ ಇರುವ ಪ್ರಯತ್ನನೂ ಆಗಿರ್ಬೋದು. ಯಾಕಂದ್ರೆ ಆ ಒಂದು ತಗೊಂಡ್ರೆ ಈಗ ಪ್ರಾಸಿಕ್ಯೂಷನ್ ಅವರು ಈಗ ಅವರೆಲ್ಲ ಹೊರಗಡೆ ಇದ್ದಾರೆ, ಆಟೋಮೆಟಿಕಲಿ 272 ಎವಿಡೆನ್ಸಸ್ ಇದೆ, ಅವರೆಲ್ಲರ ಮೇಲೆ ಪರಿಣಾಮ ಬೀರ್ತಾರೆ. ಹಾಗಾಗಿ ಎಲ್ಲ ಎವಿಡೆನ್ಸಸ್ಗಳು ಹೋಸ್ಟೆಲ್ ಆಗ್ತಾರೆ, ಇವ್ರು ಹೊರಗಡೆ ಬರ್ತಾರೆ ಅನ್ನೋ ಆರ್ಗ್ಯುಮೆಂಟ್ಸ್ ಬಂತು ಅಂತ ಹೇಳಿದ್ರೆ, ದರ್ಶನ್ ಅವರು ಆಲ್ಮೋಸ್ಟ್ ಆಫ್ ದಿ ಬೇಲ್ ಡ್ಯೂರಿಂಗ್ ಟೈಮ್ ಬೆಂಗಳೂರಲ್ಲಿ ಇಲ್ವೇ ಇಲ್ಲ, ಔಟ್ ಆಫ್ ದಿ ಬೆಂಗಳೂರು ಇದ್ದಾರೆ. ಇದನ್ನು ಕೂಡ ಏನು ಅಕ್ಯೂಸ್ ಕೌನ್ಸಿಲ್ ಆಗಿರ್ಬೋದು, ರೆಸ್ಪಾಂಡೆಂಟ್ ಕೌನ್ಸಿಲ್ಸ್ ಮೆರಿಟ್ ಆಗಿ ತಗೊಳ್ತಾರೆ ಅಂತಾನೆ ಹೇಳಿ. ಓಕೆ, ನಾನು ಮತ್ತೊಂದು ಆಯಾಮ ಇವತ್ತು ಕೋರ್ಟ್ನಲ್ಲಿ ಈ ವಿಚಾರ ಕೂಡ ಪ್ರಸ್ತಾಪ ಆಯಿತು. ಅದ್ರ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ತಗೊಂಡು ಮುಂದೆ ಪ್ರಶ್ನೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಕೊಲೆ ಕೇಸ್ನ, ಈ ಪರ್ಟಿಕ್ಯುಲರ್ ಆಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎಲ್ಲ ಆರೋಪಿಗಳು ಕೂಡ ಹೊರಗೆ ಇದ್ದಾರಲ್ಲ, ಎಲ್ರಿಗೂ ಬೇಲ್ ಕೊಟ್ಟ ಬಗ್ಗೆ ಕೂಡ ಪ್ರಶ್ನೆಯಾಗಿದೆ. ಇದ್ರ ಜೊತೆಗೆ ಸರ್ಕಾರದ ಪರವಾಗಿ ವಕೀಲರು ಆರ್ಗ್ಯೂ ಮಾಡುವ ಸಂದರ್ಭದಲ್ಲಿ ಸ್ವಾಮಿ ಷರತ್ತುಬದ್ಧ ಜಾಮೀನಾಗಿತ್ತು, ಆದರೆ ಜಾಮೀನು ಸಿಕ್ಕ ಮೇಲೆ ಆ ಷರತ್ತುಗಳಲ್ಲೂ ಕೂಡ ಸಡಿಲಿಕೆ ಆಗಿದೆ, ಅಂದರೆ ಜೂರಿಸ್ಟ್ರಿಕ್ಷನ್ ಬಿಟ್ಟು ಹೋಗೋಂಗಿಲ್ಲ. ಒಂದು ಎಕ್ಸಾಂಪಲ್, ಇದು ಷರತ್ತಿತ್ತು, ಈಗ ಅದಕ್ಕೂ ಕೂಡ ಒಂದು ಅಪೀಲ್ ಹೋಗಿ ಅದಕ್ಕೂ ಒಂದು ಅರ್ಜಿ ಹಾಕ್ಕೊಂಡು ದರ್ಶನಾಚೆ ಹೋಗಿದ್ದಾರೆ. ಅಂದರೆ ಕಠಿಣವಾದ ಷರತ್ತುಗಳನ್ನೇನು ವಿಧಿಸಿರಲಿಲ್ಲ, ವಿಧಿಸಿದ್ದ ಷರತ್ತುಗಳಲ್ಲೂ ಕೂಡ ಸಡಿಲಿಕೆ ಆಗಿದೆ. ಕೊಲೆ ಆರೋಪಿ ವಿದೇಶದಲ್ಲಿ ಇರೋ ಬಗ್ಗೆ ಮಾಹಿತಿ ಇದೆ, ಈ ಬಗ್ಗೆ ಕೂಡ ಕಳವಳವನ್ನ ವ್ಯಕ್ತಪಡಿಸಿದೆ ಕೋರ್ಟ್. ಯಾವಾಗ ಇಷ್ಟೆಲ್ಲ ಡೆವಲಪ್ಮೆಂಟ್ ಕೋರ್ಟ್ನಲ್ಲಿ ಆಗ್ತಾ ಇತ್ತು, ನಮಗೆ ಸಿಕ್ಕಿರೋ ಮಾಹಿತಿ ಖಚಿತಾನ ಗೊತ್ತಿಲ್ಲ. ದರ್ಶನ್ ಪರವಾಗಿ ಯಾರಾದರೂ ಇದನ್ನು ಖಚಿತಪಡಿಸಬೇಕು. ನಾಳೆನೆ ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ವಾಪಸ್ ಬರೋ ಚಿಂತನೆಯನ್ನ ಮಾಡ್ತಿದ್ದಾರಂತೆ ದರ್ಶನ್ ಅವರು. ಲೋಹಿತ್ ಸರ್ ಇಂದ ಪ್ರಾರಂಭ ಮಾಡ್ತೀನಿ, ಅದಾದ್ಮೇಲೆ ಮಾಲ್ಗತಿ ಸರ್ನ ಕೇಳ್ತೀನಿ. ಲೋಹಿತ್ ಸರ್, ಎಲ್ಲರಿಗೂ ಬೇಲ್ ಕೊಟ್ಟಿರೋದು ಕೂಡ ಅಬ್ಜೆಕ್ಷನಬಲ್, ಅಂದ್ರೆ ಒಂದು ಪ್ರಕರಣದಲ್ಲಿ 17 ಮಂದಿ ಆರೋಪಿಗಳು ಎಲ್ಲರೂ ಬೇಲಲ್ಲಿ ಇದ್ದಾರೆ, ಹಂಗಾಗ್ಲಿಕ್ಕೆ ಸಾಧ್ಯ ಅಲ್ವಾ? ಬೇಲ್ ಕೊಡೋ ಹಂಗಿಲ್ವಾ ಎಲ್ರಿಗೂ? ಕೊಡ್ಬೋದು ಮೇಡಮ್. ಈಗ ಏನಾಗುತ್ತೆ, ನಾವು ಕೋರ್ಟಲ್ಲಿ ಯಾವಾಗ ಅಕ್ಯೂಸ್ಡ್ 1 ಅಕ್ಯೂಸ್ಡ್ 2 ಒಬ್ರಿಗೆ ಬೇಲ್ ಮಾಡ್ಕೊತೀವೋ, ಮಿಕ್ಕಿದವ್ರಿಗೆಲ್ಲ ನಾವು ಬೇಲ್ ಮಾಡ್ಕೊಂಡ್ಬಿಡ್ತೀವಿ. ಆಲ್ರೆಡಿ ಅವ್ರಿಗೆ ಬೇಲ್ ಆಗಿದೆ ಸ್ವಾಮಿ, ನಾವು ಅಕ್ಯೂಸ್ 6 ಅಕ್ಯೂಸ್ 7 ಇಸ್ ಅ ರೆಗ್ಯುಲರ್ ಪ್ರಾಕ್ಟೀಸ್. ಈಗ ಇನ್ನೊಂದು ಪಾಯಿಂಟ್ಗೆ ನಾವು ಬಂದಾಗ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಹೋಗ್ತೀವಿ ಅಂತ ತಾವು ತಾಂತ್ರಿಕ ಪ್ರಶ್ನೆಯನ್ನು ಕೇಳಿದ್ರಿ, ನಾನು ಉತ್ತರ ಕೊಡ್ತೀನಿ. ಈ ಕೇಸ್ನಲ್ಲೂ ಕೂಡ ತಾವು ತಾಂತ್ರಿಕವನ್ನು ನೋಡ್ಬೋದು. ಹೇಗೆ ಅಂತ ಹೇಳಿದ್ರೆ, ಒಂದು ಅಫಿಡವಿಟ್ ಅಂತ ಆಗ್ತೀವಲ್ಲ, ಅದು ತಾಂತ್ರಿಕ ಅಂತಲೇ ತಗೊಳ್ಳೋಣ. ಯಾಕಂದರೆ ಅದು ಪ್ರಮಾಣ ಪತ್ರ. ನಾನು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಬೇಕು, ನನಗೆ ತೊಗೊಂಡಿಲ್ಲ ಅಂದರೆ ಇಟ್ ಈಸ್ ಡೇಂಜರ್ಸ್ ಟು ಮೈ ಹೆಲ್ತ್, ನನ್ನ ಲೈಫಿಗೆ ಡೇಂಜರ್ಸ್ ಇದೆ ಅಂತ ಹೇಳ್ತೀವಿ. 6 ವಾರದ ಒಳಗಡೆ ನಾನು ಅದನ್ನು ಮಾಡಿಸ್ಕೊಳ್ಳೇಬೇಕು ಅಂತ ಹೇಳ್ತೀವಿ. ಅದರ ನಂತರ ಆಚೆ ಬಂದ ಮೇಲೆ ಅದು ಆಗಿದೆಯೋ ಇಲ್ವೋ ಅನ್ನೋದು ಸಾರ್ವಜನಿಕರ ಮಾತು, ಅದೇ ನ್ಯಾಯಾಲಯ ನೋಡ್ತದೆ. ಇದನ್ನು ನಾವು ತಾಂತ್ರಿಕವಾಗಿ ತೊಗೊಬೇಕು. ಆಮೇಲೆ ಅದ ಇಂಟ್ರಿಮ್ ಬೇಲನೇ ತಾಂತ್ರಿಕವಾಗಿ ನೋಡೋಣ. ಆಮೇಲೆ ಬೇಲ್ ಜಡ್ಜ್ಮೆಂಟ್ ಅಲ್ಲಿ ಅದು ಕನ್ಸಿಡರ್ ಮಾಡಿಲ್ಲ, ಬರೀ ಹೆಲ್ತ್ ಗ್ರೌಂಡ್ಸ್ ಇರಲಿಲ್ಲ. ಕಂಟಿನ್ಯೂ ಆಗುತ್ತೆ, ಇಂಟ್ರಿಮ್ ಆದ್ಮೇಲೆ ಕಂಟಿನ್ಯೂ ಆಗುತ್ತೆ. ದಟ್ ಇಸ್ ಕಾಲ್ಡ್ ಇಂಟ್ರಿಮ್ ಆದ ತಕ್ಷಣ ಕಂಟಿನ್ಯೂ ಆಗುತ್ತೆ ಅಲ್ಲಿ ಸರ್. ಬೇಲ್ ಜಡ್ಜ್ಮೆಂಟ್ ಅಲ್ಲಿ ಕನ್ಸಿಡರ್ ಮಾಡಿಲ್ಲ ಇಲ್ವಾ? ಅಲ್ಲ, ಶ್ಯೂರಿಟಿ ಕೊಟ್ಟಾದ್ಮೇಲೆ ಏನಾಗುತ್ತೆ ಅಂದ್ರೆ ಸರ್, ಈಗ ಕೆಳಗಡೆ ಕೋರ್ಟಿಂದು ಬೇಲ್ನ ಮೇಲ್ ಅಪೀಲ್ ಅಲ್ಲಿ ಚಾಲೆಂಜ್ ಮಾಡ್ತೀನಿ. ಇವಾಗ ಇಟ್ ಇಸ್ ನಾಟ್ ಚಾಲೆಂಜಬಲ್. ಮೊದಲು ಆಚೆ ಬಂದಿರೋದು ಹೇಗೆ, ಇಂಟ್ರಿಮ್ ಅಲ್ಲಿ ಬಂದಿರ್ತಾರೆ. ದಟ್ ಇಸ್ ಆಲ್ಸೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತಾನೆ ಬ್ರೇಕಿಂಗ್ ಇತ್ತು ಸರ್. ಇನ್ಫ್ಯಾಕ್ಟ್ ಅದನ್ನ ತಗೊಂಡು ಈ ಒಪಿನಿಯನ್ ಅನ್ನ ಕಂಟಿನ್ಯೂ ಮಾಡಬಹುದಾ ಅಂತ ಹೇಳಿ ಈಗ ನಾವು ಗಮನಿಸಿದ್ವಿ. ಬೇಲ್ ಅರ್ಜಿಯ ವಿಚಾರಣೆ ನಡೆಯೋ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರ ಆರೋಗ್ಯದ ಬಗ್ಗೆ ಬಹಳ ಚರ್ಚೆ ಆಗಿತ್ತು. ಅದು ಟ್ರಯಲ್ ಕೋರ್ಟ್ ಅಂದ್ರೆ ಲೋವರ್ ಕೋರ್ಟ್ನಲ್ಲೂ ಅಷ್ಟೇ, ನಂತರದಲ್ಲಿ ಹೈಕೋರ್ಟ್ನಲ್ಲೂ ಅಷ್ಟೇ. ಆರೋಗ್ಯದ ಕಾರಣ ಕೂಡ ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆ ಆಗುತ್ತಾ, ಇದನ್ನ ಕೂಡ ಸುಪ್ರೀಂ ಕೋರ್ಟ್ ಪರಿಗಣಿಸುತ್ತಾ, ಬೇಲ್ ರಿಜೆಕ್ಟ್ ಮಾಡಬೇಕಾ ಕಂಟಿನ್ಯೂ ಮಾಡಬೇಕಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಜಾಮೀನು ಅರ್ಜಿ ವೇಳೆ ಕೂಡ ಪ್ರಸ್ತಾಪ ಆಗಿತ್ತು. ಬೆನ್ನಿನ ಮೂಳೆ, ಅದರ ಸರ್ಜರಿ ಅನಿವಾರ್ಯ, ಇಲ್ಲದೆ ಹೋದ್ರೆ ಲಕ್ವಾ ಇತ್ಯಾದಿ ಇತ್ಯಾದಿ ಈ ರೀತಿಯೆಲ್ಲ. ಅದರಲ್ಲೂ ಆ ಡಾಕ್ಟರ್ಗಳೇನೆ ಬರ್ತ್ ಕೊಟ್ಬಿಟ್ಟಿದ್ರಲ್ಲಪ್ಪ ಲೆಟರಲ್ಲಿ, ಸರ್ಜರಿ ಆಗಲೇಬೇಕು ಅಂತ ಹೇಳಿ. ಇದೆಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಗಣನೆಗೆ ಬರೋದಿಲ್ವಾ? ಈಗ ಸಿಕ್ಕಿರೋದು ರೆಗ್ಯುಲರ್ ಬೇಲೆ, ಅಂದರೆ ಮೆಡಿಕಲ್ ಗ್ರೌಂಡ್ ಮೇಲೆ ಸಿಕ್ಕಿರೋ ಬೇಲಲ್ಲ. ಮೇಡಮ್ ಕರೆಕ್ಟ್ ಹೇಳ್ತಿದ್ರು. ಆದರೆ ಹಿಂಗೊಂದು ಕಾರಣವನ್ನು ಕೊಡಲಾಗಿತ್ತು, ಸರ್ಜರಿ ಅನಿವಾರ್ಯ ಅಂತ ಹೇಳಲಾಗಿತ್ತು ಕೋರ್ಟ್ನ ಮುಂದೆ. ಇಷ್ಟು ದಿನ ಆದರೂ ಸರ್ಜರಿ ಇಲ್ಲ. ಸರ್ಜರಿ ಇಲ್ಲದೆ ಹೋದ್ರು ಅದೇನೋ ಥೈಲ್ಯಾಂಡ್ನಲ್ಲಿ ಭರ್ಜರಿಯಾಗಿ, ಆ ವಿಷುವಲ್ಸ್ ಹಾಕೊಳ್ಳಿ ಸಾಧ್ಯ ಆದರೆ, ಥೈಲ್ಯಾಂಡ್ನಲ್ಲಿರೋದು ಸರ್ಜರಿ ಆಗಬೇಕು ಅಂತ ಹೇಳಿದರು, ಆದರೆ ಭರ್ಜರಿಯಾಗಿ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರಲ್ಲ. ಹಾಗಾದರೆ ಈ ವಿಚಾರ ಅಂದರೆ ಮೆಡಿಕಲ್ ಗ್ರೌಂಡ್ ಮೇಲೆ ಏನು ಆರ್ಗ್ಯುಮೆಂಟ್ ಆಗಿತ್ತು, ಇದು ಸುಪ್ರೀಂ ಕೋರ್ಟ್ನಲ್ಲಿ ಮುಳುವಾಗೋ ಸಾಧ್ಯತೆ ಇದೆಯಾ? ಲೋಹಿತ್ ಸರ್, ನೀವು ಕಂಪ್ಲೀಟ್ ಮಾಡಿ, ಅದಾದ್ಮೇಲೆ ಮಂಜುಳಾ ಮೇಡಮ್ ಹೇಳಿ. ಯಾಕೆಂದ್ರೆ
ಅಲ್ಲ ಶಿ ಇಸ್ ರೈಟ್. ಮೇನ್ ಪೆಟಿಷನ್ ಡಿಸ್ಪೋಸ್ ಮಾಡ್ಬೇಕಂದಾಗ ಮೆಡಿಕಲ್ ಅಲ್ಲಿ ಬಂದಿಲ್ಲ, ಬಟ್ ಮೇನ್ ಪೆಟಿಷನ್ ಡಿಸ್ಪೋಸ್ ಮಾಡ್ಬೇಕಂದಾಗ ಮೆಡಿಕಲ್ ಇಸ್ ಆಲ್ಸೋ ಒನ್ ಆಫ್ ದಿ ಅನೆಕ್ಷರ್. ಆ ಡಾಕ್ಯುಮೆಂಟ್ ದಾಖಲಾತಿಲಿ ಇರುತ್ತೆ. ಮೊದಲು ಆಚೆ ಬಂದಿರೋದು ಯಾವ ರೀತಿ ಅಂತ ಸುಪ್ರೀಂ ಕೋರ್ಟ್ ಕೇಳಿದಾಗ ಇಂಟ್ರಿಮ್ ಬೇಲ್ ಆಗಿದೆ, ಅದು ಮೆಡಿಕಲ್ ಗ್ರೌಂಡ್ ಮೇಲೆ ಬಂದಿದ್ದಾರೆ ಅಂತ ಹೇಳುವಂಥದ್ದು ಇವು ಸರ್ಕಾರ ಹಾಕಿರುವಂಥ ಪೆಟಿಷನ್ ಅನೆಕ್ಷರ್ ಆಗಿದ್ದಾವೆ. ಇವೆಲ್ಲವನ್ನೂ ಕೂಡ ಸಬ್ಸ್ಟಾನ್ಷಿಯಲ್ ಆಗಿ ಸುಪ್ರೀಂ ಕೋರ್ಟ್ ಗಮನಿಸುತ್ತೆ. ಆ ಪ್ರಶ್ನೆ ಕೂಡ ಬರ್ಬೋದು, ಅಂದರೆ ಮೆಡಿಕಲ್ ಗ್ರೌಂಡ್ ಮೇಲೆ ಬಂದಮೇಲೆ ಆ ಆಪರೇಷನ್ ಸರ್ಜರಿ ಆಗಿದೆಯಾ ಇಲ್ವಾ ಅನ್ನೋಂಥದ್ದು ಇವೆಲ್ಲವೂ ಕೂಡ ಟೆಕ್ನಿಕಲ್ ಆಗಿ ನಾವು ಒಂದು ಅಟ್ರಾಕ್ಟ್ ಮಾಡ್ಕೋಬಹುದು. ಅದೇ ರೀತಿ ನೋಡಿದಾಗ ಈಗ ಹೋಗಿರುವಂಥದ್ದು ಹೊರದೇಶಕ್ಕೆ ಹೋದಾಗ ಶೂಟಿಂಗ್ ಹೋಗಿರುವಂಥದ್ದು ಸಡಿಲ ಆಗಿದೆ, ಆರ್ಡರ್ಸ್ಗಳು ಸಡಿಲ ಆಗಿದ್ದಾವೆ. ಯಾಕಂದರೆ ಶ್ಯೂರಿಟಿಯನ್ನೆಲ್ಲ ಫುಲ್ಫಿಲ್ ಮಾಡ್ತಾರೆ, ಕೋರ್ಟ್ಗೆ ಬರ್ತಿರ್ತಾರೆ, ಈ ಕ್ಯಾನ್ ಫ್ಲೈ, ಹೈಕೋರ್ಟ್ನೆಲ್ಲ ಪ್ರೊವಿಷನ್ ಇರುತ್ತೆ, ಯಾಕಂದರೆ ಗ್ಯಾರಂಟಿ ಶ್ಯೂರಿಟಿ ಕೊಟ್ಟಿರ್ತಾರೆ. ಸೊ ಈಗ ಸುಪ್ರೀಂ ಕೋರ್ಟ್ ಹೇಳುವಂಥದ್ದು ಅನಾರೋಗ್ಯದಿಂದ ಬಂದಿರುವಂಥವ್ರು ಮೇನ್ ಪಿಟಿಷನಲ್ಲ ಇಂಟ್ರಿಮಲಲ್ಲೇ ಈಸ್ ಓಕೆ ನಾವು ಅಂತ ಕೇಳುವಂಥದ್ದು ಇವೆಲ್ಲವೂ ಕೂಡ ಎಲ್ಲೋ ಮುಳುವಾಗ್ತವೆ. ಇವೆಲ್ಲವನ್ನೂ ಕೂಡ ಗಮನಿಸುತ್ತೆ. ನೀವು ಕೇಳ್ಬೋದು, ಶೆಡ್ಡನ್ನು ಕೂಡ ಸಬ್ಸ್ಟಾನ್ಷಿಯಲ್ ಆಗಿ ಕೇಳ್ತಾ ಇದ್ದಾವೆ, ಪ್ರಕರಣವನ್ನು ಕೂಡ ಕೇಳ್ತಾ ಇದ್ದಾವೆ. ಅಂದರೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಆಚೆ ಬಂದಿರೋದನ್ನ ಸುಪ್ರೀಂ ಕೋರ್ಟ್ ಗಮನಿಸಲ್ವಾ? ಖಂಡಿತವಲ್ವ, ದೊಡ್ಡ ದಾಖಲಾತಿಗಳೇ. ಇಲ್ಲಿ ಜನ ಮಾತಾಡ್ತಿರೋದು ಅಷ್ಟೇ, ಯಾರೋ ಒಬ್ಬ ಆರೋಪಿ 6 ತಿಂಗಳ ಒಳಗಡೆ ಒಂದು ಆಪರೇಷನ್ ಮಾಡಿಸ್ಕೋಬೇಕು ಅಂದಾಗ ಆತನಿಗೆ ಬೇಲ್ ಸಿಗುತ್ತಾ ಅನ್ನೋದು ಸಾರ್ವಜನಿಕರ ವಲಯದಲ್ಲಿ ಮಾತಾಡ್ತಾ ಇರೋವಂಥದ್ದು. ಯಾರೋ ಒಬ್ರು ಕ್ಯಾನ್ಸರ್ ಇದೆ ಹಾಗಾದ್ರೆ ಅಪ್ಲಿಕೇಶನ್ ಹಾಕ್ಬೋದಾ, ಯಾರೋ ಒಬ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಪ್ಲಿಕೇಶನ್ ಹಾಕ್ಬೋದಾ? ಸೊ ಎಲ್ಲೋ ಒಂದು ಕಡೆ ಎಲ್ಲನೂ ಅದೇ ಥರ ಆಗುತ್ತಾ, ಅಥವಾ ಈ ಕೇಸಲ್ಲಿ ಇದಾಯ್ತಾ ಅನ್ನೋದು ಸುಪ್ರೀಂ ಕೋರ್ಟು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಸೊ ಇವೆಲ್ಲವೂ ಕೂಡ ಔಟ್ಪುಟ್ ಆದಾಗ ಐ ಡೋಂಟ್ ನೋ, ಇವಾಗ ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಉತ್ತರ ಅದೇನೆ. ಸೊ ಎಲ್ಲ ಒಂದು ಕಡೆ ಎಲ್ಲ ರಿವರ್ಸ್ ಆಗುತ್ತೆ. ಸಾರ್ವಜನಿಕ ವಲಯದಲ್ಲಿ ಇದು ಮತ್ತೆ ಸಾರ್ವಜನಿಕರ ಬಾಯನ್ನು ಮುಚ್ಚುತ್ತೆ ಈ ಪ್ರಕರಣ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಮೇಡಮ್, ನೀವು ಮುಗಿಸ್ಬಿಡಿ ನಿಮ್ಮ ಅಬ್ಜೆಕ್ಷನ್ ಏನು ಈ ವಿಚಾರದಲ್ಲಿ ಅಂತ ಹೇಳಿ ಆದ್ಮೇಲೆ ಮಾಲಗತ್ತಿ ಸರ್. ಏನಿಲ್ಲ ಸರ್, ನಾನು ಸರ್ದು ಒಪಿನಿಯನ್ನ ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ನನ್ನ ಒಪಿನಿಯನ್ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಇಂಟ್ರಿಮ್ ಬೇಲು ಮೆಡಿಕಲ್ ಗ್ರೌಂಡ್ಸ್ ಮೇಲೆ ತಗೊಳ್ತಾರೆ. ಆಮೇಲೆ ಸಬ್ಸಿಕ್ವೆಂಟ್ ಡೆವಲಪ್ಮೆಂಟ್ಸ್ನ ನಾವೆಲ್ಲ ನೋಡಿದಾಗ ಡಾಕ್ಟರು ಅವರನ್ನ ಸ್ವಲ್ಪ ದಿನ ಅಬ್ಸರ್ವೇಷನ್ ಮಾಡಿ ಆಮೇಲೆ ಸರ್ಜರಿ ಇಲ್ಲ, ನೆಸೆಸಿಟಿ ಇಲ್ಲ ಅಂತ ಒಪಿನಿಯನ್ ಹೇಳ್ತಾರೆ. ಆಚೆ ಬಂದ ಮೇಲೆ ಅದನ್ನೇ ನಾವು ಕಂಪ್ಲೀಟ್ ಆಗಿ ಏನು ಇಂಟ್ರಿಮ್ ಬೇಲ್ ಆದ್ಮೇಲೆ ಸಬ್ಸಿಕ್ವೆಂಟ್ ಆಗಿ ಸ್ವಲ್ಪ ದಿನ ಅಬ್ಸರ್ವೇಷನ್ ಇಟ್ಟು ಸರ್ಜರಿ ನೆಸೆಸಿಟಿ ಇಲ್ಲ ಅಂತ ಹೇಳಿದ್ಮೇಲೆ ಆ ಗ್ರೌಂಡ್ಸ್ಗಳನ್ನು ಕೂಡ ಮೇನ್ ಪಿಟಿಷನ್ ಏನು ಡಿಸ್ಪೋಸ್ ಮಾಡ್ತಿರ್ತಾರಲ್ಲ ಬೇಲ್ ಪಿಟಿಷನ್ ಅಲ್ಲಿ ಏನು ವಿಶ್ವಜಿತ್ ಶೆಟ್ಟಿ ಸಾಹೇಬ್ರ ಜಜ್ಮೆಂಟ್ ನೋಡಿದ್ರೆ ದೇರ್ ಇಸ್ ನೋ ಲೈಕ್ ಸ್ಪೆಸಿಫಿಕ್ ಗ್ರೌಂಡ್ಸ್ ಆನ್ ಮೆಡಿಕಲ್ ಇಶ್ಯೂಸ್ ಮೇಲೆ. ಸೊ ಹಂಗಿದ್ದಾಗ ನಾವು ಯಾವಾಗಿದ್ರೂ ಕೂಡ ಅಪೆಲೇಟ್ಸ್ ಕೋರ್ಟ್ಗಳಿಗೆ ಹೋಗ್ಬೇಕಾದ್ರೆ ಟ್ರಯಲ್ ಕೋರ್ಟ್ ಏನು ಮಿಸ್ಟೇಕ್ಸ್ ಮಾಡಿದೆ ಅನ್ನೋದ್ರ ಮೇಲೆ ಹೋಗ್ತೀವಿ. ನಾನು ಎಲ್ಲ ಪ್ರೊಡ್ಯೂಸ್ ಮಾಡಿದ್ದೀನಿ, ಎಲ್ಲ ಕನ್ಸಿಡರ್ ಮಾಡಿಲ್ಲ ಅಂತ ಹೋಗೋದಿಲ್ಲ. ಟ್ರಯಲ್ ಕೋರ್ಟ್ ಏನನ್ನ ಮಿಸ್ಟೇಕ್ಸ್ ಮಾಡಿದೆ, ಇಲ್ಲಿ ನನಗೆ ಅದರಿಂದ ಏನು ನಷ್ಟ ಆಗಿದೆ, ಹಾಗಾಗಿ ನೀವು ನನ್ನಂದೇನು ಕನ್ಸಿಡರ್ ಮಾಡಬೇಕು, ನನ್ನ ಪ್ರೇಯರ್ ಏನು ಕನ್ಸಿಡರ್ ಮಾಡಬೇಕಂತ ಹೋಗ್ತಿದೆ. ಪ್ರಾಸಿಕ್ಯೂಷನ್ದವ್ರು ಏನು ಅಂತಂದರೆ ಕಂಪ್ಲೀಟಾಗಿ ಮೇಡಮ್ ಅವ್ರ ಆರ್ಗ್ಯುಮೆಂಟ್ಸ್ ಎಲ್ಲ ಕೇಳಿದಾಗ ಹಾಗೂ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಏನು ಅವರ ಪ್ರಶ್ನೆಗಳನ್ನ ಕೇಳಿದ್ರೆಲ್ಲ ಬೇಸ್ಡ್ ಇಟ್ಕೊಂಡ್ರೆ ಅವರು ಪೂರ್ತಿ ಎವಿಡೆನ್ಸ್ ಮೇಲೆ ಫೋಕಸ್ ಮಾಡಿದ್ದಾರೆ. ಹೌದು, ಯಾವುದು ಒಂದು ರಕ್ತಸಿಕ್ತವಾದ ಶರ್ಟ್ ಆಗಿರ್ಬೋದು, FSL ರಿಪೋರ್ಟ್, ಇದೆಲ್ಲ ಅಂಡರ್ ಟ್ರಯಲ್ ಮೇಡಮ್. ಬೇಲ್ ಕನ್ಸಿಡರೇಷನ್ ಬರೋದಿಲ್ಲ. ಅದು ಟ್ರಯಲಲ್ಲಿ ಯಾವುದೋ ಎವಿಡೆನ್ಸು, ಯಾವುದೋ ಟೆಕ್ನಿಕಲ್ ಎವಿಡೆನ್ಸು, ಎಕ್ಸ್ಪರ್ಟ್ ಎವಿಡೆನ್ಸು ಬಂದು ಹೇಳಿ ಅಡ್ಮಿಟ್ ಮಾಡಿ, ಅದರಿಂದ ಇದು ಹೇಗಂತಂದರೆ ನನ್ನ ಒಪಿನಿಯನ್ ಪ್ರಕಾರ, ನಾನು ಸುಪ್ರೀಂ ಕೋರ್ಟನ್ನು ಕ್ರಿಟಿಸೈಸ್ ಮಾಡೋಷ್ಟು ದೊಡ್ಡವಳಲ್ಲ ಅಂತಾದರೂ ಕೂಡ ಒಂದು ವಕೀಲೆ ಆಗಿ ನನ್ನ ಅನುಭವಕ್ಕೆ ಬಂದಿರೋದೇನಂತಂದರೆ, ಅಕ್ಯೂಸ್ ಕೌನ್ಸಿಲ್ ಕಡೆ ನಿಂತು ನೋಡೋದಾದರೆ ಏನು ಹೈಕೋರ್ಟ್ ನ್ಯಾಯಾಲಯ ಏನಿದೆ ಅಲ್ಲ, ಇದು ಇವರೇ ಕನ್ವಿಕ್ಷನ್ ಅಕ್ವಿಟಲ್ ಪಾಸ್ ಮಾಡಿರೋ ಥರ ಜಜ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ನಿಜವಾಗ್ಲೂ ಕೂಡ ಎವಿಡೆನ್ಸಸ್ನ ಯಾವಾಗ ನಾವು ಕ್ರಿಟಿಸೈಸ್ ಮಾಡಬೇಕು ಅಂತಂದರೆ ಕಂಪ್ಲೀಟ್ ಟ್ರಯಲ್ ಆದ್ಮೇಲೆ ಜಜ್ಮೆಂಟ್ ಬರಿಬೇಕಾದ್ರೆ, ಡ್ಯೂರಿಂಗ್ ದಿ ಇದು ಬೇಲ್ ಅಲ್ಲ. ಇದು ಸಾಮಾನ್ಯ ಪ್ರಕರಣ ಆಗಿತ್ತು ಅಂತಂದ್ರೆ ಇದೇ ಬೆಂಚು, ಇದೇ ಸಾಹೇಬ್ರು ಈ ಕ್ವಶನ್ಗಳನ್ನೆಲ್ಲ ಕೇಳ್ತಿರ್ಲಿಲ್ಲ ಮೇಡಮ್. ಓಕೆ ಓಕೆ ಮಾಲಗತ್ತಿ ಸರ್, ಇವಾಗ ಸಹಜ ನ್ಯಾಯ ಅಂತ ಹೇಳಿ ಜುಡಿಷಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಏನ್ ಕರೀತಾರೋ ಗೊತ್ತಿಲ್ಲ. ಸಾಮಾನ್ಯ ಜನರಿಗೆ ಏನಿಸುತ್ತೆ, ಅಯ್ಯೋ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಇದ್ದಾಗ ಕುಂತಾ ಇದ್ರು, ಸರ್ಜರಿ ಮಾಡದೆ ಹೋದ್ರೆ ಲಕ್ವಾ ಹೊಡೆಯುತ್ತೆ ಅಂದ್ಬಿಟ್ರು. ಹಿಂಗಿದ್ದವ್ರಿಗೆ ಬೇಲ್ ಸಿಕ್ತು, ಬೇಲ್ ಬಂದ್ಮೇಲೆ ಜಾಲಿ ಜಾಲಿಯಾಗಿದ್ದಾರಪ್ಪ ಥೈಲ್ಯಾಂಡ್ನಲ್ಲಿ ಅಲ್ವಾ? ಇದನ್ನೆಲ್ಲ ಹೈಕೋರ್ಟ್ ಅಂತೂ ನೋಡಲಿಲ್ಲ, ಸುಪ್ರೀಂ ಕೋರ್ಟ್ ಆದರೂ ನೋಡುತ್ತಾ ಇಲ್ವಾ ಅನ್ನೋ ಸಹಜ ಅನುಮಾನ ಬರುತ್ತೆ. ಮೇಡಮ್, ರಿಪೇರಿ ಮಾಡ್ಕೊಂಡಲ್ಲ ನಾವು 3-4 ವಾರ ಇದ್ದು ಹಾಸ್ಪಿಟಲ್ ಇದ್ದು ರಿಪೇರಿ ಮಾಡ್ಕೊಂಡಿದ್ದಾನೆ. ಒಳ್ಳೊಳ್ಳೆ ಡಾಕ್ಟರ್ ಹಿಂಗಂದಾಗ ಜನರೇನು ಅನ್ಕೊಳ್ತಾರೆ ಅದು ಯಾರಪ್ಪ ಮಹಾನುಭಾವ ಡಾಕ್ಟ್ರು, ಅಲ್ಲಿ ಲಕ್ವಾನೇ ಹೊಡೆದೋಗುತ್ತೆ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದವ್ರು 3 ವಾರದಲ್ಲಿ ರಿಪೇರಿ ಮಾಡಿದವ್ರು ಯಾರು ಮಹಾನುಭಾವರು? ನಮಗೂ ಅಡ್ರೆಸ್ ಕೊಡಿ, ಕಾಮೆಂಟ್ ಮಾಡ್ಬೋದೇನೋ ಜನ. ಎನಿವೆ ಕಂಟಿನ್ಯೂಸ್. ಇದು ಇನ್ನೊಂದು ಏನಿದೆ, ಈಗ ಪ್ರತಿಯೊಂದು ಬೇಲ್ ಕೇಸ್ನಲ್ಲಿ ಪೊಲೀಸರು ಒಪಿನಿಯನ್ ಕೇಳ್ತಾರೆ. ನಾವು ಪೊಲೀಸರು ಒಂದು ರಿಪೋರ್ಟ್ ಕೊಡ್ತೇವೆ ಥ್ರೂ ಪ್ರಾಸಿಕ್ಯೂಟರ್ ಮುಖಾಂತರ ಒಂದು ರಿಪೋರ್ಟ್ ಕೊಡ್ತೇವೆ.
ಆ ರಿಪೋರ್ಟನ್ನು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ತಾರೆ. ಅದ್ರ ಮೇಲೆ ಜಡ್ಜ್ ಡಿಸಿಷನ್ ತಗೋತಾರೆ. ಇದು ದಿ ರಿಯಲ್ ಪ್ರೊಸೀಜರ್ ಇರೋದು. ಬೇಲ್ ಯಾಕೆ ಆಗಬೇಕು, ಯಾಕೆ ಆಗಬಾರ್ದು ಅನ್ನೋದು ನಾವು ಎಲ್ಲ ಪಾಯಿಂಟ್ಗಳು ಬರೆದು ಕೊಟ್ಟಿರ್ತೇವೆ. ಇವ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆ, ಇವನೇ ಸ್ವತಃ ನಿಂತು ಹೊಡೆದಿದ್ದಾನೆ, ಇದಕ್ಕೆ ಬಲವಾದ ಕಾರಣಗಳಿದ್ದಾವೆ, ಇಂತಿಂಥವ್ರು ಸೇರಿ ಹೊಡೆದಿದ್ದಾರೆ, ಇಂತಿಂಥ ಆ ವಿಟ್ನೆಸ್ ಇವನ ಬಗ್ಗೆ ಹೇಳ್ತಾರೆ, ಇವನು ಇನ್ವಾಲ್ವ್ಮೆಂಟ್ 100% ಇದೆ, ತನ್ನ ಸ್ವ ಇಚ್ಛೆ ಹೇಳಿಕೆಯಲ್ಲಿ ಅವನು ಒಪ್ಪಿಕೊಂಡಿದ್ದಾನೆ. ಇವೆಲ್ಲ ಪಾಯಿಂಟ್ಗಳನ್ನು ನಾವು ಹಾಕಿ ಯಾವುದೇ ಕಾರಣದಿಂದ ಇವನು ಪ್ರಭಾವ ವ್ಯಕ್ತಿ ಇದ್ದಾನೆ, ಪ್ರಭಾವಶಾಲಿ ಇದ್ದಾನೆ, ಅವನ ಹತ್ರ ಸಾಕಷ್ಟು ದುಡ್ಡಿದೆ, ಆ ಪ್ರಭಾವ ಬೀರಿ ಸಾಕ್ಷಾತ್ಗಳನ್ನು ನಾಶಪಡಿಸುವಂಥ ಸಂದರ್ಭ ಇದೆ, ಕಾರಣ ಇವನು ಹೊರಗೆ ಬಿಡಬಾರದು ಅಂತ ನಾವೆಲ್ಲ ಒಂದು 20 ಪಾಯಿಂಟ್ ಹಾಕಿ ಕೊಡ್ತೇವೆ ಪ್ರಾಸಿಕ್ಯೂಷನ್ ಥ್ರೂ PP. ಅವರು PP ಅವ್ರು ನೋಡ್ತಾರೆ, ಅದನ್ನ ಮಾಡಿ ಇನ್ನೊಂದೆರಡು ಪಾಯಿಂಟ್ ಅವರು ಸೇರಿಸ್ತಾರೆ, ಇದು ಇನ್ನು ಒಂದೆರಡು ಕಡಿಮೆ ಬಿದ್ದಾವೆ, ಇನ್ನೊಂದೆರಡು ಹಾಕಿ ಅಂತ. ಸೊ ಅದನ್ನು ಅದೇ ಪ್ರಕಾರನ ಅಲ್ಲಿ ಅಡ್ವೊಕೇಟ್ ಜನರಲ್ ಅಲ್ಲಿ ಅವರು ಪ್ರಾಸಿಕ್ಯೂಷನ್ ಯಾರಿದ್ದಾರೆ ಅದನ್ನು ಅದೇ ರೀತಿ ಅವ್ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾವೇನು ರಿಪೋರ್ಟ್ ಕೊಟ್ಟಿರ್ತೇವೆ ಪ್ರಾಸಿಕ್ಯೂಷನ್ ಪರವಾಗಿ, ಆ ರಿಪೋರ್ಟ್ ಬೇಸ್ ಮೇಲೆ ಆರ್ಗ್ಯುಮೆಂಟ್ ಏನೇ ಆಗಲಿ, ಆ ರಿಪೋರ್ಟ್ ಬೇಸ್ ಮೇಲೆ ಬೇಲು ನಾನ್ ಬೇಲು ಅದು ಕನ್ಸಿಡರ್ ಮಾಡ್ತಾರೆ. ಮೇನ್ ಅದೇ ರಿಪೋರ್ಟ್. ಸೊ ಇವನ್ ಸೆಷನ್ ಕೋರ್ಟ್ನಲ್ಲೂ ಹಾಗೆ, ಹೈಕೋರ್ಟ್ನಲ್ಲೂ ಹಾಗೆ. ಏನು ಮೇಡಮ್, ಸುಪ್ರೀಂ ಕೋರ್ಟ್ನಲ್ಲಿ ಅದೇ ರೀತಿ ಆರ್ಗ್ಯುಮೆಂಟಲ್ಲಿ ಮಾಡ್ಬೋದು, ಕ್ವಶನ್ ಕೇಳ್ಬೋದು, ಬಿಡ್ಬೋದು, ಅದು ಏನಾದರೂ ಎಕ್ಸ್ಪ್ರೆಷನ್ ಮಾಡ್ಬೋದು. ನಾವು ಇದರ ಅರ್ಥ ಅವ ನಿರಪರಾಧಿ, ಅವನು ಹೊರಗೆ ಬರಬೇಕಂತ ಏನು ಹೇಳ್ತಾ ಇಲ್ಲ. ನಾವು ಕಾನೂನಲ್ಲಿ ಅವಕಾಶ ಇದೆ, ಕಾನೂನಲ್ಲಿ ಏನು ಅವಕಾಶ ಇದೆ, ಲೆಟ್ ಹಿಮ್ ಎಂಜಾಯ್ ಅಂತ ನಾವು ಹೇಳ್ತಾ ಇರೋದು. ಬಟ್ ಇದರಲ್ಲಿ ಅವ ಹೊರಗೆ ಬಂದೇ ಬರ್ತಾನೆ, ಅವನು ಒಳಗೆ ಹೋಗ್ತಾನೆ ಅನ್ನೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ರೈಟ್. ಈಗ ಕಡೆಗಾಗಿ ಯಕ್ಷ ಪ್ರಶ್ನೆ ಅಂತ ಏನು, ದರ್ಶನ್ ಅವ್ರು ಮತ್ತೆ ಜೈಲಿಗೆ ಹೋಗ್ತಾರಾ ಅನ್ನೋದು, ಅದಕ್ಕೆ ರಿಲೇಟೆಡ್ ಆಗಿ ಒಂದು ಬ್ರೇಕಿಂಗ್ ಅಪ್ಡೇಟ್ ತಗೊಂಡ್ಬಿಡೋಣ. ಜೈಲುವಾಸ ಹೆಂಗೆ ಅನುಭವಿಸಿದ್ರು, ನಂತರದಲ್ಲಿ ಏನೇನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮತ್ತೆ ಜೈಲೂಟ ಮಾಡೋದು ಪಕ್ಕಾನ? ಇವತ್ತಿನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಅಭಿಪ್ರಾಯದ ಆಧಾರದ ಮೇಲೆ ನೋಡೋದಾದ್ರೆ ಈ ಲೆಕ್ಕಾಚಾರ, ಬೇಲ್ ರದ್ದಾಗಿದ್ರೆ, ಇನ್ ಕೇಸ್ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದಾಗ್ಬಿಟ್ರೆ ಜೈಲು ಪಾಲಾಗೋದು ಬಳ್ಳಾರಿಗ ಅಥವಾ ಪರಪ್ಪನ ಅಗ್ರಹಾರಕ್ಕ? ಬಳ್ಳಾರಿ ಜೈಲಿನಲ್ಲಿ ಇದ್ರು, ಆಗ್ಲೇ ಅಲ್ವಾ ಬೇಲ್ ಸಿಕ್ಕಿರೋದು. 63 ದಿನಗಳ ಕಾಲ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇದ್ರು ದರ್ಶನ್. 68 ದಿನ ಪರಪ್ಪನ ಅಗ್ರಹಾರ ಜೈಲುವಾಸ ಅನುಭವಿಸಿದ್ದಾರೆ. ಟೋಟಲ್ 131. ಇದನ್ನು ಯಾರು ಲಕ್ಕಿ ನಂಬರ್ ಅಂತ ಹೇಳಿ ಟ್ಯಾಟೂನು ಆಟೋ ಮೇಲೆ ಹಾಕೊಳ್ತಿದ್ರ ನೋಡಿಕೊಳ್ಳಿ. ಒಟ್ಟಾರೆ 131 ದಿನಗಳ ಕಾಲ ಕಂಬಿ ಎಣಿಸಿದ್ದಾರೆ ದರ್ಶನ್. 29ನೇ ತಾರೀಕು ಅಕ್ಟೋಬರ್ 2024ರಂದು ದರ್ಶನ್ಗೆ ಜಾಮೀನು ಸಿಕ್ತು. ಜೈಲಿನಿಂದ ಹೊರಗೆ ಬಂದ್ರು. 9 ತಿಂಗಳಾಗಿದೆ. 9 ತಿಂಗಳ ಬಳಿಕ ಮತ್ತೆ ಜೈಲು ಸೇರೋ ಭೀತಿ ಇದೆಯಾ? ಮಲ್ಗತಿ ಸರ್, ಈಗ ಇನ್ ಕೇಸ್ ಗ್ರಾಚಾರ ಕೆಟ್ಟು ಸುಪ್ರೀಂ ಕೋರ್ಟು ಹೈಕೋರ್ಟ್ನ ಉಲ್ಟಾ ತೀರ್ಪು ಕೊಟ್ಟು ಜೈಲು ಪಾಲಾಗೋದು ಅನಿವಾರ್ಯ ಆದರೆ ಬಳ್ಳಾರಿನ ಪರಪ್ಪನ ಅಗ್ರಹಾರನ? ಇಲ್ಲ, ಅದು ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ತಾರೆ. ಅಲ್ಲೇನಾದರೂ ಮತ್ತೆ ಈತ ಸಮಸ್ಯೆಗಳು ಉದ್ಭವಿಸಿದ್ರೆ ಜೈಲ್ ಸೂಪರ್ಡೆಂಟ್ ಏನಾದರೂ ರಿಕ್ವೆಸ್ಟ್ ಕಾಫಿ ಕುಡ್ಕೊಂಡು ಮತ್ತೆ ಈ ಥರ ಏನಾದರೂ ಅಲಿಗೇಷನ್ ಆದು, ಅವನ ಬಿಹೇವಿಯರ್ ಏನೋ ನಡತೆಯಲ್ಲಿ ಮತ್ತೆ ವ್ಯತ್ಯಾಸ ಆಯಿತು, ಅವಂಗ ಇನ್ನಷ್ಟು ಸೌಕರ್ಯಕರಣೆ ಅವನು ಆರಾಮಾಗಿ ಐಷಾರಾಮಿ ಜೀವನ ಮಾಡಲಿಕ್ಕೆ ಏನಾದರೂ ಮತ್ತೆ ಅಲ್ಲಿ ಅನುಕೂಲತೆ ಮಾಡಿಕೊಟ್ರೋ ಹೇಗೋ, ಇವೆಲ್ಲ ಗಮನಕ್ಕೆ ಬಂದರೆ ಕೋರ್ಟ್ ಆರ್ಡರ್ ಮಾಡ್ಬೋದು. ಥ್ರೂ ಸೂಪರ್ಡೆಂಟ್ ಅವರು ರಿಪೋರ್ಟ್ ತೊಗೊಂಡು, ಜೈಲ್ ಸೂಪರ್ಡೆಂಟ್ ಕೈಯಿಂದ ರಿಪೋರ್ಟ್ ತೊಗೊಂಡು, ಇದು ಇಲ್ಲಿ ಬೇಡ, ಇವನು ನ್ಯೂಸೆನ್ಸ್ ಆಗಿದ್ದಾನೆ, ಇವನಿಂದ ಇಷ್ಟು ತೊಂದರೆ ಆಗ್ತದೆ, ಅಥವಾ ಇಂತಿತ್ತರು ಇನ್ವಾಲ್ವ್ಮೆಂಟ್ ಆಗಿ ಅವನು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾನೆ, ಎಲ್ಲ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಅಂತ ಎಲ್ಲ ಪ್ರೂಫ್ ಆದರೆ, ಅದರಲ್ಲಿ ಪ್ರೂಫ್ ಆಗಿತ್ತು ಹಿಂದೆ. ಈಗ ಬಳ್ಳಾರಿ ಕಳಿಸ್ಬೇಕಾದ್ರೆ ಒಂದು ಪ್ರೂಫ್ ಇತ್ತು ಹಿಂದೆ, ಅವ್ರು ಕಾಫಿ ಕುಡಿಯೋದು ನೋಡ್ತಾ ಎಲ್ಲ ಫೋಟೋಗಳು ಸಮೇತ, ವಿಡಿಯೋಗಳ ಸಮೇತ ಎಲ್ಲ ಗೊತ್ತಾಗಿತ್ತು. ಸೊ ಆ ದೃಷ್ಟಿ ಇಟ್ಕೊಂಡು ಕೋರ್ಟ್ ಆರ್ಡರ್ ಮಾಡಿದ್ರು ಬಳ್ಳಾರಿಗೆ. ಸೊ ಬಳ್ಳಾರಿಗೆ ಹೋಗ್ತಾರಂತೇನು ಏನಿಲ್ಲ. ಈಗ ಮತ್ತೆ ಈಗ ಎಚ್ಚೆತ್ಕೊಂಡಿರ್ತಾರೆ. ಈ ಒಮ್ಮೆ ಅನುಭವ ಆದಮೇಲೆ ಸಸ್ಪೆಂಡು ಮಾಡಿದ್ರು, ಆ್ಯಕ್ಷನ್ ತೊಗೊಂಡ್ರು, ಅವ್ರ ಮೇಲೆ ಕೇಸನ್ನು ಮಾಡಿದ್ರು. ಸೊ ಹೀಗಾಗಿ ಆ ಲೆವೆಲ್ಗೆ ಹೋಗ್ಲಿಕ್ಕಿಲ್ಲ. ಪರಪ್ಪನ ಆಗ್ರಹಕ್ಕೆ 10 ದಿನ ಹೆಚ್ಚು ಕಮ್ಮಿ ಕಾಲಾವಕಾಶ ಇದೆ. 10 ದಿನಗಳ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿ ತೀರ್ಪು ಕೊಡೋದು ಗೊತ್ತಿಲ್ಲ. ಕ್ವಿಕ್ ಆಗಿ ರಮ್ಯಾ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗೋ ವಿಶ್ವಾಸ ಇದೆ ಅಂತ ಹೇಳಿ ಟ್ವಿಟರ್ನಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಹಜ ನ್ಯಾಯ ಅಂತಂದ್ರೆ ಅಲ್ಲಿ ದರ್ಶನ್ನೋ ಮತ್ತೊಬ್ಬರೋ ಮಗದೊಬ್ಬರೋ ಒಬ್ಬ ವ್ಯಕ್ತಿಯ ಕೊಲೆಯಾಗಿದೆ, ಅದರಲ್ಲೂ ಬರ್ಬರವಾಗಿ ಕೊಲೆಯಾಗಿದೆ. ಸಹಜ ನ್ಯಾಯ ಅಂತಂದ್ರೆ ಸಾಮಾನ್ಯ ಜನ ಅಂದ್ರೆ ನಿಮ್ಮಂಥವ್ರು ಏನು ನಿರೀಕ್ಷೆ ಮಾಡ್ತೀವಿ? ಯಾರು ಕೊಲೆ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲಪ್ಪ. ನಿಜಕ್ಕೂ ಕೊಲೆ ಮಾಡಿದವ್ರಿಗೆ ಬೇಲ್ ಸಿಕ್ಕಿದೆ ಅಂತಂದ್ರೆ ಅವ್ರ ಅಪರಾಧ ಆದಷ್ಟು ಬೇಗ ಪ್ರೂವ್ ಆಗಿ ಮತ್ತೆ ವಾಪಸ್ ಜೈಲಿಗೆ ಹೋಗೋಂಗಾಗ್ಲಿ ಅಂತ ನಾನು ದರ್ಶನ್ ಅಂತ ಹೇಳ್ತಿಲ್ಲ, ಸಾಮಾನ್ಯವಾಗಿ ಹೇಳ್ತಿರೋದು. ಸಹಜ ನ್ಯಾಯ ಹೀಗೆ ಸಿಗಲಿ ಅನ್ನೋ ನಿರೀಕ್ಷೆಯನ್ನ ನಟಿ ಹಾಗೆ ರಾಜಕಾರಣಿ ರಮ್ಯಾ ಅವರು ಕೂಡ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಹೊರಗೆ ಬಂದ ಕ್ಷಣದಲ್ಲಿ ಅಪ್ಡೇಟನ್ನು ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಕೂಡ ವೀಕ್ಷಣೆ ಮಾಡ್ಬೋದು. ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಧನ್ಯವಾದ ಮೂವರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.
ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ.